ಹಲೋ, ಧನ್ಯವಾದಗಳು ಅಣ್ಣ. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಒಂದು ಒಳ್ಳೆ ಗಳಿಕೆಗೆ, ಉತ್ತಮವಾಗಿರುವಂತಹ ಗಳಿಕೆಯ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಿನ್ನೆ ಮೊನ್ನೆಯಿಂದ ನೀವು ನಡೆಸ್ಕೊಂಡು ಬಂದಿರುವಂತಹ ರೀತಿ ಅಮೋಘವಾಗಿದೆ, ಆಕರ್ಷಣೀಯವಾಗಿದೆ ತಂದೆ. ಸಾಕಷ್ಟು ಜನರಿಗೆ ನಿಮ್ಮ ಬಗ್ಗೆ ಉನ್ನತವಾಗಿ ನೀವೇ ತೋರಿಸ್ಕೊಂಡಿದ್ದೀರ ತಂದೆ. ನಮ್ಮ ಮೂಲಕವಾಗಿ ಆ ಕಾರ್ಯದ ನಿಮಿತ್ತ ನೀವು ನಮ್ಮನ್ನು ಉಪಯೋಗ ಮಾಡಿಕೊಂಡಿದ್ದಕ್ಕೆ ಎಲ್ಲ ದೈವ ಸಂದೇಶಕರನ್ನ, ಸುನೀಲ್ ಅಣ್ಣ ಅವರನ್ನ, ರಾಮು ಅಣ್ಣನವರನ್ನ, ಇಮಾನುಯಲ್ ಅಂಕಲ್ ಅವರನ್ನ, ಅಂಜಿ ಅಣ್ಣವ್ರನ್ನ ಎಲ್ಲರನ್ನು ನೀವು ಉಪಯೋಗ ಮಾಡಿಕೊಂಡಿರುವುದರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ತಂದೆ. ಹಾಗೆ ಈಗ ನಮಗೆ ಕೊಟ್ಟಿರುವಂತಹ ಅವಕಾಶದಲ್ಲಿ ಇನ್ನೊಂದಷ್ಟು ವಿಚಾರವನ್ನ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ತಂದೆ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸ್ಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ನಾವು ನಿನ್ನೆ ಮಧ್ಯಾಹ್ನ ಒಂದು ಅಂಶವನ್ನ ಶುರು ಮಾಡಿದ್ವಿ, ಹೌದಾ? ಯಾವ ಅಂಶವನ್ನ ಸ್ಟಾರ್ಟ್ ಮಾಡಿದ್ವಿ? ಕುಟುಂಬ ವ್ಯವಸ್ಥೆಯ ಮೇಲೆ ಅಪವಾದಿಯ ಕಣ್ಣು, ಈ ಅಂಶವನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ? ಮುಖ್ಯವಾಗಿ ನಮ್ಮ ಉದ್ದೇಶ ಈ ಅಂಶವನ್ನು ಆಲೋಚನೆ ಮಾಡಬೇಕಾದ್ರೆ, ದೇವರು ಒಂದು ಕುಟುಂಬವಾಗಿ ಒಂದಷ್ಟು ಜನರನ್ನ ಏರ್ಪಡಿಸಿದ ನಂತರ ಆ ಕುಟುಂಬವನ್ನು ಹೊಡಿಬೇಕು. ಆ ಕುಟುಂಬದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಪ್ರೀತಿ ಇಲ್ಲದಂತೆ ಮಾಡಬೇಕು. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗದಂತೆ ಮಾಡಬೇಕು. ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪಗಳಿರ್ಬೇಕು, ಅಣ್ಣ ತಮ್ಮಂದಿರ ಮಧ್ಯೆ ಮನಸ್ತಾಪಗಳಿರ್ಬೇಕು, ಅತ್ತೆ ಸೊಸೆಯ ಮಧ್ಯೆ ಮನಸ್ತಾಪಗಳನ್ನು ತಂದಿಡ್ಬೇಕು ಅಂತ ಹೇಳಿ ಅಪವಾದಿ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾನೆ ಅಂತ ಹೇಳಿ ನಾವು ನಿನ್ನೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ಪತಿ ಪತ್ನಿಯರ ಮಧ್ಯೆ ಬರುವಂತಹ ಗಲಭೆ ಅಥವಾ ತಂದೆ ತಾಯಂದಿರ ಮಧ್ಯೆ ಬರುವಂತಹ ಗಲಭೆಗೆ ಇಂಟ್ರೊಡಕ್ಷನ್ ಅನ್ನು ಮಾತ್ರ ನೋಡಿದ್ವಿ, ಪರಿಚಯವನ್ನ ನೆನೆ ಮಾಡ್ಕೊಂಡಿದ್ವಿ ನಾವು, ಹೌದಲ್ವಾ? ದೇವರು ಒಂದು ಕುಟುಂಬ ಪೂರ್ತಿ ಸ್ಟ್ರಾಂಗ್ ಆಗಿರ್ಬೇಕು, ಒಬ್ಬರ ಮೇಲೊಬ್ಬರಿಗೆ ಬಂಧ, ಒಬ್ಬರ ಜೊತೆ ಇನ್ನೊಬ್ಬರಿಗೆ ಬಂಧ, ಅನುಬಂಧ ಗಟ್ಟಿಯಾಗಿರ್ಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಕುಟುಂಬವನ್ನು ಹೇಗೆ ಏರ್ಪಡಿಸಿದ್ರು ಅಂತ ಮಾತಾಡ್ಕೊಂಡಿದ್ವಿ ನಾವು ನೆನ್ನೆ. ಹೇಗೆ ಏರ್ಪಡಿಸಿದ್ರು? ಸೇಮ್ ಸಬ್ಸ್ಟೆನ್ಸ್, ಹೌದಲ್ವಾ? ಯಾಕೆಂದ್ರೆ ತಂದೆ ಮಗ ಪರಿಶುದ್ಧಾತ್ಮರು ಒಂದೇ ಆತ್ಮದಿಂದ ವಿಭಜನೆಯಾಗಿರುವಂತಹ ಮೂರು ಆತ್ಮಗಳು ಹೇಗೋ, ಇವರ ಮೂವರಲ್ಲೂ ಇರುವಂತಹ ಸಾರ, ಸಬ್ಸ್ಟೆನ್ಸ್ ಒಂದೇ ಹೇಗೋ, ಹಾಗೆ ಒಂದು ಕುಟುಂಬದಲ್ಲಿರುವಂತಹ ಎಲ್ಲರಲ್ಲೂ ಇರಬೇಕಾಗಿರುವಂತಹ ಸಾರ ಒಂದೇ. ಪ್ರಾರಂಭದಲ್ಲಿ ದೇವರು ಸೃಷ್ಟಿ ಮಾಡ್ಬೇಕಾದ್ರೂ ಹಾಗೆ ಸೃಷ್ಟಿ ಮಾಡಿದ್ರು, ಹೌದಲ್ವಾ? ಆದಾಮನನ್ನ ಮಣ್ಣಿನಿಂದ ಮಾಡಿ ಹವ್ವಳನ್ನ ಮಣ್ಣಿನಿಂದ ಮಾಡದೆ ಏನ್ ಮಾಡಿದ್ರು? ಆದಾಮನ ಎಲುಬಿನಿಂದ ತಗೊಂಡು, ಯಾಕೆಂದ್ರೆ ಹವ್ವಳು ಆದಾಮನ ಸಬ್ಸ್ಟೆನ್ಸ್ ಇಂದಾನೆ ಬರಬೇಕು, ಒಂದೇ ಸಬ್ಸ್ಟೆನ್ಸ್ ಇರಬೇಕು ಅವರಿಬ್ಬರಲ್ಲಿ, ಹೌದಲ್ವಾ? ಹಂಗ್ ಸೃಷ್ಟಿ ಮಾಡಿದ್ರೆ ನೆಕ್ಸ್ಟ್ ಮಕ್ಕಳನ್ನು ಹೇಗ್ ಮಾಡಿದ್ರು ಅಂತ ಮಾತಾಡ್ಕೊಂಡಿದ್ವಿ. ಇವರಿಬ್ಬರಿಂದಲೂ ಸಹ ನನ್ನ ಕ್ರೋಮೋಸೋಮ್ನ ಬಗ್ಗೆ ಮಾತಾಡ್ಕೊಂಡ್ವಲ್ವಾ? 23 ಕ್ರೋಮೋಸೋಮ್ ತಂದೆಯಿಂದ ಬಂದ್ರೆ 23 ಕ್ರೋಮೋಸೋಮ್ ತಾಯಿಯಿಂದ ಬರಬೇಕು. ಅಂದ್ರೆ ಆದಾಮನಲ್ಲಿರುವಂತಹ ಒಂದು ಸಬ್ಸ್ಟೆನ್ಸ್ ಅನ್ನ ಹೇಗೆ ಹೊರಗಡೆ ತೆಗೆದು ಒಂದು ಕುಟುಂಬವಾಗಿ ಹೆಣಿತಿದ್ದಾರೆ ದೇವ್ರು ಅಂತ ಹೇಳಿ ಒಂದ್ಸರಿ ನೋಡಿ. ಯಾರಾದ್ರೂ ಮದುವೆಗೆ ಚಪ್ಪರ ಹಾಕಿದ್ರು ಅಂತ ಅನ್ಕೊಳ್ಳಿ, ತುಂಬಾ ಚೆನ್ನಾಗಿ ಹಾಕಿದ್ರೆ ಏನ್ ಮಾತಾಡ್ಕೊಳ್ತೀರಾ? ಎಷ್ಟು ಚೆನ್ನಾಗಿ ಹೆಣಿತಿದ್ದಾರೆ. ಒಂದು ಕುಟುಂಬ ವ್ಯವಸ್ಥೆಯನ್ನ ಬೆಸೆದು ಎಣಿತಿರುವಂತಹ ದೇವರಲ್ಲಿ ಅತ್ಯಂತ ಸುಂದರವಾಗಿ ಒಂದೇ ಸಬ್ಸ್ಟೆನ್ಸ್, ಅಷ್ಟು ಜನರಲ್ಲೂ ಇರುವಂತಹದ್ದು ಒಂದೇ ಸಾರ. ಆದ್ರೆ ಯಾಕೋ ಘರ್ಷಣೆಗಳು, ಗಲಭೆಗಳು, ಮನಸ್ತಾಪಗಳು ಬರುತ್ತೆ ಅಂತ ಹೇಳಿ ನೆನೆ ನೋಡಿದ್ವಿ. ಅದು ಸೂಕ್ತ ಅಲ್ಲ, ಆ ರೀತಿ ಇರಬಾರ್ದು. ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸ್ತಾ, ಕುಟುಂಬದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಗೌರವಿಸ್ತಾ ಮುಂದೆ ಹೋಗ್ಬೇಕು. ಇದಿಷ್ಟು ಸಹ ನಾವು ನೆನ್ನೆ ಮಾತಾಡ್ಕೊಂಡಂತಹ ವಿಚಾರ. ಇವತ್ತು ಆ ಸಂದೇಶದ 2ನೇ ಭಾಗವನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಓಕೆ, 2ನೇ ಭಾಗದಲ್ಲಿ ಏನ್ ನೋಡ್ತಿದ್ದೀವಿ? ನೆನ್ನೆ ಹೇಗೂ ಮಕ್ಕಳು, ಗಂಡ ಹೆಂಡತಿ ಇಷ್ಟು ಜನರ ಬಗ್ಗೆ ನೋಡಿರೋದ್ರಿಂದ ಇವತ್ತು ಇನ್ನೊಂದು ಮೇಜರ್ ಪಾಯಿಂಟ್ ಇದೆ. ಕುಟುಂಬಗಳಲ್ಲಿ ಗಲಭೆ ಬರುವಂತಹ ಇನ್ನೊಂದು ರಿಲೇಶನ್ಶಿಪ್ ಇದೆ, ಇನ್ನೊಂದು ಬಂಧ ಇದೆ. ಯಾವ್ದದು? ಅತ್ತೆ ಸೊಸೆ, ಹೌದಾ? ಅತ್ತೆ ಸೊಸೆ ಇದು ಇನ್ನೊಂದು ಮೇಜರ್ ಪಾಯಿಂಟ್, ಗ್ಲಿಚ್ ಬರುವಂತಹ ಮೇಜರ್ ಪಾಯಿಂಟ್. ಹೌದು. ನಾರ್ಮಲ್ ಆಗಿ ಬಹುತೇಕ ಕುಟುಂಬಗಳಲ್ಲಿ 99% ವೈಷಮ್ಯಗಳು, ವಿಭೇದಗಳಿಲ್ಲರುತ್ತೆ ಅತ್ತೆ ಸೊಸೆ ಮಧ್ಯ.
ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಸುಮಾರು ಅಟ್ಲೀಸ್ಟ್ 95% ಅಂತ ಅನ್ಕೊಂಡ್ರೆ ತಪ್ಪಾಗೋದಿಲ್ಲ. ಸೊಸೆಯನ್ನ ಕಂಡ್ರೆ ಅತ್ತೆಗೆ ಆಗೋದಿಲ್ಲ, ಅತ್ತೆಯನ್ನ ಕಂಡ್ರೆ ಸೊಸೆಗೆ ಆಗೋದಿಲ್ಲ. ಒಂದು ಕಾಲದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ತುಂಬಿದ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲಿಗಳನ್ನ ನಾವು ನೋಡಿದೀವಲ್ವ ಪ್ರಿಯರೇ? ತುಂಬಿದ ಕುಟುಂಬಗಳು. ಯಾರ್ಯಾರು ಇರ್ತಾ ಇದ್ರು ತುಂಬಿದ ಕುಟುಂಬದಲ್ಲಿ? ಒಬ್ಬ ಮನುಷ್ಯನಿಗೆ ವಿವಾಹ ಆಗಿ ಮಕ್ಕಳಾಗಿ, ಮತ್ತೆ ಮಕ್ಕಳು ದೊಡ್ಡವರಾಗಿ, ಅವರಿಗೆ ಮದುವೆ ಆಗಿ, ಅವರಿಗೆ ಮಕ್ಕಳಾಗಿ, ಅವರು ದೊಡ್ಡವರಾಗಿ ಹೋಗಿರ್ತಾರೆ. ಇಷ್ಟಾದ್ರೂ ಸಹ ಒಂದೇ ಕುಟುಂಬದಲ್ಲಿ ಇರ್ತಾ ಇದ್ರ? ಒಂದೇ ಕುಟುಂಬದಲ್ಲಿ. ತುಂಬಿದ ಕುಟುಂಬಗಳು. ಈಗ ನೀವು ಹೇಳಿ, ಎಷ್ಟು ತುಂಬಿದ ಕುಟುಂಬಗಳು ಕಾಣಿಸುತ್ತೆ ನಿಮಗೆ ಈಗಿರುವಂತ ಸೊಸೈಟಿಯಲ್ಲಿ, ಈಗಿರುವಂತ ಸಮಾಜದಲ್ಲಿ? ತುಂಬಿದ ಕುಟುಂಬಗಳು ಎಷ್ಟು ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ? ಕಾಣಿಸುತ್ತಾ? ಅಪರೂಪ ಅಲ್ವಾ? ಈಗಿರುವಂತ ಫ್ಯಾಮಿಲಿಗಳನ್ನ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ತುಂಬಿದ ಕುಟುಂಬಗಳು ಒಂದು ಕಾಲದಲ್ಲಿ, ಅದು ಸ್ಪ್ಲಿಟ್ ಆಗಿ 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 ಹೇಗಾಗೋಗಿದೆ ಈಗ? ನ್ಯೂಕ್ಲಿಯರ್ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ. ಯಾರ್ಯಾರು ಒಂದು ಮನೆಯಲ್ಲಿ ಅಂದ್ರೆ ನಾನು, ಹೆಂಡತಿ, ನಾನು, ನಮ್ಮ ಯಜಮಾನ್ರು, ನನ್ನ ಮಗು, ಅಷ್ಟೇ. ಚಿಕ್ಕ ಕುಟುಂಬ, ಚೊಕ್ಕ ಸಂಸಾರ. ಒಂದು ಕಾಲದಲ್ಲಿ ತುಂಬಿದ ಕುಟುಂಬಗಳು ಯಾಕೆ ಈಗಿಲ್ಲ? ಹೋಗ್ಲಿ, ಡಿವೈಡ್ ಆದ್ಮೇಲೆ ಆದ್ರೂ ಚೆನ್ನಾಗಿದೆಯಾ ಕುಟುಂಬಗಳು? ಈಗ ಗಂಡ ಹೆಂಡತಿ ಮಗು ಇಷ್ಟು ಜನ ಮಾತ್ರ ಇದ್ದಾರೆ ಅಂತ ಅನ್ಕೊಳ್ಳಿ, ಮತ್ತೆ ಅದರಲ್ಲೂ ಡಿವಿಷನ್, ಡಿವೋರ್ಸ್, ಹೌದಾ? ಗಂಡ ಹೆಂಡತಿ ಬೇರೆ ಬೇರೆ. ಈಗ ಒಬ್ರು ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಇದನ್ನ ಕುಟುಂಬ ಅಂತ ಕರೀತಾರ? ಕರಿಬೋದಾ ಇದನ್ನ ಕುಟುಂಬ ಅಂತ? ಇಲ್ಲ. ಅಂದ್ರೆ ದೇವರು ಎಷ್ಟು ನೀಟ ಕುಟುಂಬ ವ್ಯವಸ್ಥೆಯನ್ನು ಹೇಳಿದ ಪ್ರಾರಂಭದಲ್ಲಿ, ಪರಲೋಕದಲ್ಲಿರುವಂತಹ ತಂದೆ ಮಗ ಪರಿಶುದ್ಧಾತ್ಮರ ಕುಟುಂಬಕ್ಕೆ ಛಾಯೆಯಾಗಿ, ಪ್ರತಿಬಿಂಬವಾಗಿ ಭೂಮಿಯ ಮೇಲಿರುವಂತಹ ಕುಟುಂಬಗಳಿರುತ್ತೆ ಅಂತ ಕನಸ್ಕೊಂಡ್ರು. ಅದಕ್ಕೆ ನಾವು ನ್ಯಾಯನೇ ಮಾಡ್ತಿಲ್ಲ ಅಲ್ವಾ ಭೂಮಿ ಮೇಲಿರುವಂತಹ ಮನುಷ್ಯರು? ಅದಕ್ಕೆ ನಾವು ಮಾತಾಡ್ಕೊಳ್ತಿರುವಂತಹದ್ದು, ಅಪವಾದಿಯ ಕಣ್ಣು ಎಲ್ಲೂ ಬಿದ್ದಿದೆ, ಎಲ್ಲೂ ಬಿದ್ದಿದೆ ಕುಟುಂಬ ವ್ಯವಸ್ಥೆಯ ಮೇಲೆ. ಹೀಗಾದ್ರೂ ಮಾಡಿ ಇದನ್ನ ಸೀಲ್ಬೇಕು ಅಲ್ವಾ? ಅದರಲ್ಲಿ ನಾವು ಮಾತಾಡ್ಕೊಳ್ತಿರುವಂತಹ ಉಪಭಾಗ ಇವತ್ತು ಅತ್ತೆ ಸೊಸೆ ಮಧ್ಯೆ ಇರುವಂತಹ ಈ ಸಂಬಂಧ. ನಿನ್ನೆ ಭಾಗದ ಕಂಟಿನ್ಯೂಷನ್, ಎರಡನೇ ಉಪಭಾಗ ಅಂತ ಬರ್ಕೊಳ್ಳಿ, ಅತ್ತೆ ಸೊಸೆ ಅಂತ ಹೇಳಿ ಬರ್ಕೊಳ್ಳಿ ಉಪಭಾಗದ ಹೆಸರು. ಓಕೆ. ಇಷ್ಟಕ್ಕೂ ಈ ಅತ್ತೆ ಸೊಸೆ ಏನಕ್ಕೋಸ್ಕರ ಯಾವಾಗ್ಲೂ ಸಹ ಪ್ರಪಂಚ ಮಾತಾಡ್ಕೊಳ್ಳುವಂತಹ ಮಾತುಗಳನ್ನ ನಿಮಗೆ ಹೇಳ್ತಿದ್ದೇನೆ. ಬದ್ಧ ವೈರಿಗಳ ರೀತಿಯಲ್ಲಿ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರುವಂತಹ ರೀತಿಯಲ್ಲಿ. ಈ ವೈಷಮ್ಯಗಳು ಏನಕ್ಕೆ ಬರುತ್ತೆ ಅತ್ತೆ ಸೊಸೆ ಮಧ್ಯ? ನೀವು ಯೋಚನೆ ಮಾಡಿ, ನಿಮಗೆ ಏನನ್ಸತ್ತೆ ಹೇಳಿ? ಏನನ್ಸತ್ತೆ ನಿಮಗೆ? ಅತ್ತೆ ಅನ್ನುವಂಥವ್ರು ಒಬ್ರು ತಾಯಿ ಅಲ್ವಾ? ಈಗಾಗ್ಲೇ ನೀವು ಯಾರನ್ನ, ಹೆಣ್ಮಕ್ಳು ಯಾರನ್ನ ಅತ್ತೆ ಅಂತ ಕರೀತಿದ್ದಾರೋ ಅವ್ರು ಈಗಾಗ್ಲೇ ಏನು? ಒಬ್ಬರಿಗೆ, ಇನ್ನೊಬ್ಬರಿಗೆ ತಾಯಿ ಅಲ್ವಾ? ಈಗ ಹೇಳಿ, ಒಂದು ವೇಳೆ ಅವರಿಗೆ ಮಗಳಿದ್ರೆ, ಆ ತಾಯಿಗೆ ಮಗಳಿದ್ರೆ, ನಿಮ್ಮ ಯಜಮಾನರು ಏನಿದಾರೋ ಅವರನ್ನ ಬಿಟ್ಟು ಇನ್ನೊಬ್ರು ಮಗಳಿದ್ದಾರೆ ಅಂತ ಅನ್ಕೊಳ್ಳಿ, ಆಕೆಗೆ. ಆ ಮಗಳಿಗೂ ಆ ತಾಯಿಗೂ ಇದೇ ತರ ಕಿತ್ತಾಟ ಬರುತ್ತಾ? ಬರುವುದಿಲ್ಲ. ಒಂದು ವೇಳೆ ಯಾವುದೋ ಒಂದು ವಿಚಾರಕ್ಕೆ ಕಿತ್ತಾಟ ಬಂದ್ರೂ ಅದು ವೈಷಮ್ಯವಾಗಿ, ವಿಭೇದವಾಗಿ ಮನಸ್ಸಲ್ಲಿ ಕೂರೋದಿಲ್ಲ. ಯಾರ್ಯಾರ ಮಧ್ಯೆ ಮಾತ್ರ ಬರ್ತದೆ ಈ ವಿಭೇದಗಳು, ವೈಷಮ್ಯಗಳು? ಸೊಸೆಯ ಹತ್ರ ಮಾತ್ರ, ಮಗಳ ಹತ್ರ ಬರ್ತಿಲ್ಲ, ಸೊಸೆಯ ಹತ್ರ ಮಾತ್ರ. ಯಾಕೆ? ನಿಮಗೇನನ್ಸುತ್ತೆ? ಮಗಳ ಹತ್ರ ಇರದೇ ಇರುವಂತಹ ವೈಷಮ್ಯ, ವಿಭೇದ ಸೊಸೆ ಹತ್ರ ಏನಕ್ಕೋಸ್ಕರ ಬರುತ್ತೆ ಹೇಳಿ? ಏನಕ್ಕೋಸ್ಕರ ಬರುತ್ತೆ? ಹೇಳಿದ ಕೆಲಸ ಮಾಡದೇ ಇದ್ದಾಗ. ನಾವು ನಿನ್ನೆ ಒಂದು ಪಾಯಿಂಟ್ ಅನ್ನು ಮಾತಾಡ್ಕೊಂಡಿದ್ವಿ, ನೆನಪಿದ್ಯಾ? ನಾವು ಒಂದು ವಸ್ತುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಏನಂತ ಅನ್ಕೋಬೇಕು? ನನ್ನದು ಅಂತ ಅನ್ಕೋಬೇಕು. ಅವಾಗ ಮಾತ್ರ ನಾವು ಒಬ್ಬ ವ್ಯಕ್ತಿಯನ್ನು, ಒಂದು ವಸ್ತುವನ್ನು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ಮಾತಾಡ್ಕೊಂಡಿದ್ವಲ್ವಾ? ಕಾರ್ ಉದಾಹರಣೆಯನ್ನು ನೋಡಿದ್ವಿ. ನೀವು ಹೊರಗಡೆ ಒಂದು ಕಾರ್ ನಿಲ್ಸಿದ್ದೀರಾ, ಅದ್ರ ಮೇಲೆ ಏನೋ ಬಿತ್ತು, ನಿಮ್ಮ ಕಾರ್ ಇಲ್ಲ ಅಲ್ಲಿ ಅಂತ ಅನ್ಕೊಳ್ಳಿ, ನಿಮ್ಮ ಕಾರನ್ನ ನೀವು ನಿಲ್ಸಿಲ್ಲ ಅಂತ ಅನ್ಕೊಳ್ಳಿ. ನೀವು ಹೋಗುವಂತ ಶೈಲಿ ಬೇರೆ, ನಿಧಾನವಾಗಿ ಹೋಗ್ತೀರಾ ನೋಡ್ಲಿಕ್ಕೆ ಏನಾಯ್ತು ಅಂತ. ನಿಮ್ಮ ಕಾರ್ ಆಗಿದ್ರೆ, ನಿಮ್ಮ ಕಾರು ಹೊರಗಡೆ ನಿಲ್ಸಿ ಬಂದಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ಹೊರಗಡೆಯಿಂದ ಒಂದು ನ್ಯೂಸ್ ಬಂತು, ಏನಂತ? ಹೊರಗಡೆ ಇರುವಂತ ಗಾಡಿಗಳ ಮೇಲೆ ಏನೋ ಬಿದ್ದಿದೆ, ಮರನೋ ಕೊಂಬೆನೋ ಏನೋ ಬಿದ್ದಿದೆ ಅಂತ ನ್ಯೂಸ್ ಬಂತು. ಏನ್ ಮಾಡ್ತೀರಾ? ಓಡ್ ಹೋಗ್ತೀರಾ. ಏನಕ್ಕೆ ಓಡ್ ಹೋಗ್ತಿದ್ದೀರಾ? ನಿಮ್ಮದು, ನಿಮ್ಮದು, ನಿಮ್ಮ ಸ್ವಂತದ್ದು. ಒಂದು ತಾಯಿ ತನ್ನ ಮಗಳನ್ನ ನೋಡ್ಬೇಕಾದ್ರೆ ನನ್ನ ಮಗಳು ಅನ್ನುವಂತಹ ಒಪಿನಿಯನ್ ಎಲ್ಲಿಲ್ಲದೆ ಹೊರಟೋಗ್ತದೆ? ಎಲ್ಲಿಲ್ಲದೆ ಹೊರಟೋಗ್ತದೆ?
ನನ್ನ ಸೊಸೆ ಅಥವಾ ಈ ಸೊಸೆಯು ನನ್ನ ಮಗಳಿಗೆ ಸಮಾನಳು, ನನ್ನ ಮಗಳು ಅನ್ನುವಂಥ ಒಪಿನಿಯನ್ ಇಲ್ಲದೆ ಹೊರಟೋಗ್ತಿದ್ಯಾ? ಫಸ್ಟ್ ಸೊಸೆಯನ್ನ ಪಕ್ಕಕ್ಕಿಟ್ಬೇಡ, ಯಾಕಂದ್ರೆ ಬರೀ ಎಲ್ಲರೂ ಸೊಸೆಗೆ ಪಾಠ ಹೇಳಿರುವಂತಹದ್ದೇ ನೀವು ಕೇಳಿದ್ದೀರ. ಅತ್ತೆ ಬಗ್ಗೆ ಯೋಚನೆ ಮಾಡಿ ನೋಡೋಣ. ಅತ್ತೆ ಬಗ್ಗೆ ಬೈಬಲ್ ಏನು ಹೇಳ್ತದೆ ಅಂತ ಹೇಳಿ ನೋಡೋಣ. ಅತ್ತೆಯಂದಿರು ಯಾವ್ಯಾವ ಪಾಠವನ್ನು ಕಲಿಬೇಕು, ಏನು ಹೇಳ್ತದೆ ಸತ್ಯವೇದ ಅಂತ ಹೇಳಿ ನೋಡೋಣ. ಆಮೇಲೆ ಸೊಸೆ ವಿಚಾರಕ್ಕೆ ಬರೋಣ. ಸಂದೇಶದ ಇದೇ ಸಂದೇಶದ 2ನೇ ಭಾಗದಲ್ಲಿ. ಓಕೆ, ಅತ್ತೆ ಸೊಸೆಯ ಸಂಬಂಧ ಬಂಧ ಅಂದ ತಕ್ಷಣ ಯಾರು ನೆನಪು ಬರ್ತಾರೆ ನಮಗೆ ಸತ್ಯವೇದದಲ್ಲಿ? ರೂತಳು, ನವೋಮಿ. ಹೆಂಗಿತ್ತು ಇಬ್ಬರ ಮಧ್ಯೆ ಇದ್ದಂತಹ ಸಂಬಂಧ ಬಂಧ? ಹೆಂಗಿತ್ತು? ನವೋಮಿ ಹಾಗೂ ರೂತಳ ಮಧ್ಯೆ ಇದ್ದಂತಹ ಸಂಬಂಧ. ರೂತಳು ಮಾತ್ರ ಅಲ್ಲ, ಇನ್ನೊಬ್ಬರು ಸೊಸೆನೂ ಇದ್ರಲ್ವ, ಓರ್ಫ. ಈ ಇಷ್ಟಕ್ಕೂ ಈ ಸೊಸೆಯೊಂದಿಗೂ ಈ ಅತ್ತೆ ಆಗಿರುವಂತಹ ನವೋಮಿಗೂ ಇದ್ದಂತಹ ಬಂಧ ಹೇಗಿತ್ತು? ಏನಕ್ಕೋಸ್ಕರ ಸೊಸೆಯಂದಿರು ಅಷ್ಟೊಂದು ಪ್ರೀತಿಸ್ತಿದ್ರು ಅತ್ತೆಯನ್ನ? ನಾನೊಂದು ಪ್ರಶ್ನೆ ಕೇಳಲ್ಲ ನಿಮಗೆ. ಅತ್ತೆಯಂದಿರು, ಬಹಳಷ್ಟು ಜನ ಅತ್ತೆಯಂದಿರು ಇಲ್ಲ ಅಂತ ಅನ್ಸುತ್ತೆ, ಎಲ್ಲರೂ ಯೌವನಿಸ್ತಾರೆ. ಓಕೆ, ಈ ಸಂದೇಶ ನಿಮಗೆ ಮುಂದೆ ರೆಲೆವೆನ್ಸ್ ಗೊತ್ತಾಗುತ್ತೆ ನಮಗೆ ಇನ್ನೊಂದು ಸ್ವಲ್ಪ ವರ್ಷ ಆದ ನಂತರ, ಅಥವಾ ನೀವು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಲಿಕ್ಕಾದ್ರೂ ಕೆಲಸಕ್ಕೆ ಬರುತ್ತೆ ಈ ಸಂದೇಶ. ಹೇಗೂ ರೆಕಾರ್ಡ್ ಆಗ್ತಿರೋದ್ರಿಂದ 2ನೇ ಭಾಗ ಮಾತಾಡಿ ಮುಗಿಸೋಣ ಅನ್ನುವಂಥ ಆಲೋಚನೆಯಿಂದ ಮಾತಾಡ್ತಿರುವಂತಹದ್ದು. ಓಕೆ, ಅತ್ತೆಯಂದಿರಾಗಿ ಯಾವತ್ತಾದ್ರೂ ನೀವು ಅದನ್ನ ಕೇಳುವುದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳಿಗೆ ಮುತ್ತು ಕೊಟ್ಟಿದ್ದೀರಾ ಪ್ರಿಯರೇ? ತಾಯಿಯಂದಿರು ತಮ್ಮ ಮಕ್ಕಳಿಗೆ ಮುತ್ತು ಕೊಟ್ಟಿದ್ದಾರಲ್ವಾ? ಮುತ್ತು ಕೊಟ್ಟಿರ್ತಾರಲ್ವಾ? ಎಲ್ಲರ ಮನೆಯಲ್ಲೂ ನಡೆಯುವಂತಹದ್ದೇನ ಪ್ರತಿ ತಾಯಿಯೂ ಸಹ ತಮ್ಮ ಮಕ್ಕಳಿಗೆ ಮುತ್ತಿಡ್ತಾರೆ, ಹೌದಾ ಇಲ್ವಾ? ಹೌದಾ? ಮುತ್ತು ಕೊಡ್ತಾರ. ಚಿಕ್ಕ ವಯಸ್ಸಿಂದ ಕೊಡ್ತಾನೆ ಬರ್ತಿರ್ತಾರೆ ನಿಶಾನ. ಮಕ್ಕಳು ದೊಡ್ಡವರಾದ್ರೂ ಕೊಡ್ತಿರ್ತಾರೆ, ಹೌದಾ ಇಲ್ವಾ? ಅಯ್ಯೋ ನನ್ನ ಮುದ್ದು ಮಗನೇ, ಎಲ್ಲೋ ಹೊರಗಡೆ ಹೋಗಿ ಬಂದ ಅಂತ ಅನ್ಕೊಳ್ಳಿ ಮಗ, ಅಥವಾ ಎಲ್ಲೋ ಹೊರಗಡೆ ಹೋಗಿ ಸುಮಾರು ಟ್ರಿಪ್ಗೋ ಟೂರಿಗೋ ಅಥವಾ ಇನ್ನೊಂದು ಕೆಲಸದ ನಿಮಿತ್ತನೋ 1 ತಿಂಗಳು 2 ತಿಂಗಳು ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಮನೆಗೆ ಬಂದ ತಕ್ಷಣ ಏನ್ ಮಾಡ್ತಾರೆ ತಾಯಿ? ಹಿಂಗಾಗೋಗಿದ್ಯೋ, ಸ್ವರ್ಗ ಹೋಗಿದ್ಯಾ? ಅಥವಾ ಮಗಳಾದ್ರೆ ಹಿಂಗಾಗೋಗಿದ್ಯಮ್ಮ ಪಾಪ, ಸಣ್ಣ ಆಗೋಗಿದ್ಯಾ ಹೋಗಿ ಬಂತು ಅಂತ ಹೇಳಿ ಒಂದು ಮುತ್ತಿಡ್ತಾರೆ, ಹೌದಾ? ಹೌದಾ? ಒಂದು ತಾಯಿ ತನ್ನ ಮಗಳನ್ನ ಪ್ರೀತಿಸುವಂತಹ ರೀತಿ ಅದಾದ್ರೆ, ಅದೇ ತಾಯಿ ಅದೇ ಅತ್ತೆ ಅತ್ತೆ ಆಂಗಲ್ ಅಲ್ಲಿ ನೋಡಿದಾಗ ಯಾವತ್ತಾದ್ರೂ ನಿಮ್ಮ ಸೊಸೆಗೆ ನಿಮ್ಮ ಮಗನಿಗೆ ಮುತ್ತು ಕೊಟ್ಟ ಹಂಗೆ ಕೊಟ್ಟಿದ್ದೀರಾ? ಎಲ್ಲೂ ಇದೆ ಬ್ರದರ್ ಇದೆಲ್ಲ ಬೈಬಲಲ್ಲಿ ಅಂತ ಕೇಳ್ಬಿಡಿ, ನೋಡೋಣ ವಚನವನ್ನ. ಅದಕ್ಕೋಸ್ಕರ ಯಾವತ್ತಾದ್ರೂ ಯಾವ ಅತ್ತೆ ಆದ್ರೂ ಪ್ರಪಂಚದಲ್ಲಿ ಸೊಸೆಗೆ ಮುತ್ತು ಕೊಟ್ಟಿರುವಂತಹದನ್ನ ನೀವು ನೋಡಿದ್ದೀರಾ? ಇಬ್ರು ಬಂದ್ರು ಅಂತ ಅನ್ಕೊಳ್ಳಿ, ಜೋಡಿಯಾಗಿ ಬಂದ್ರು ಅಂತ, ಮಗ ಮತ್ತೆ ಸೊಸೆ ಇಬ್ರು ಬಂದು ನಿಂತ್ರು ಅಂತ ಅನ್ಕೊಳ್ಳಿ. 2 ತಿಂಗಳಾಗಿದೆ ಇಬ್ಬರನ್ನು ನೋಡಿ, 2 months ಆಗಿದೆ ಇಬ್ಬರನ್ನು ಸಹ ನೋಡಿ. ಈಗ ಅವ್ರು ಬಂದಿದ ತಕ್ಷಣ ಅಯ್ಯೋ ಮಗನೇ ಎಷ್ಟೊಂದು ಸ್ವರ್ಗೋಗಿದ್ಯೋ ಅಂತ ಮಗನನ್ನ ಮುದ್ದು ಮಾಡ್ತಾರೆ. ಬಿಟ್ರೆ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ? ಸೊಸೆ. ಮಗನ ಮೇಲೆ ತೋರಿಸುವಂತಹ ಕಾಳಜಿ ಸೊಸೆ ಮೇಲೆ ಇಲ್ವೇನೋ? ನಿಮಗೇನನ್ಸುತ್ತೆ? ಇಬ್ಬರು ಮನುಷ್ಯರಿದ್ದಾರೆ. ಆ ಇಬ್ಬರು ಮನುಷ್ಯರಲ್ಲಿ ಒಬ್ಬರಿಗೆ ಜಾಸ್ತಿ ಪ್ರೀತಿ ತೋರಿಸಿ ಇದು ನನ್ನದು ಅಂತ ಅನ್ಕೊಂಡು ಇನ್ನೊಬ್ಬರ ಮೇಲೆ ಅಷ್ಟಾಗಿ ಪ್ರೀತಿ ತೋರಿಸ್ತಾ ಇದ್ದಾಗ ಆ ಇನ್ನೊಬ್ಬರಿಗೆ ಏನ್ ಅನ್ಸುತ್ತೆ? ರೂತಳ ಗ್ರಂಥವನ್ನು ಒಂದ್ಸರಿ ನೋಡೋಣ. ಈಗ ನಾ ಹೇಳ್ದಂತಹ ಮಾತು ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ರೂತಳ ಗ್ರಂಥ 1ನೇ ಅಧ್ಯಾಯ 6ನೇ ವಚನದಿಂದ ಓದೋಣ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನಹೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. 7ನೇ ವಚನ. ಆಕೆಯು ಇಬ್ಬರು ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅವರಿಗೆ ತಿರುಗಿ, ನಿಮ್ಮ ತವರು ಮನೆಗೆ ಹೋಗಿರಿ. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. 9ನೇ ವಚನ. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿಯಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿ ಅವರನ್ನು ಏನ್ ಮಾಡಿದ್ರು? ಮುದ್ದಿಟ್ಟಳು. ಇಷ್ಟಕ್ಕೂ ಅತ್ತೆ ನಿಮ್ ತವ್ರ ಮನೆಗೆ ನೀವು ಹೋಗ್ರಮ್ಮ ಅಂತ ಹೇಳಿದ್ರೆ ಇವ್ರು ನಾವು ಹೋಗೋದಿಲ್ಲ ಅಂತಿದ್ದಾರೆ.
ಇನ್ ಎಷ್ಟು ಪ್ರೀತಿ ತೋರಿಸಿರ್ಬೇಕು ಪ್ರಿಯರೇ ಆ ಅತ್ತೆ ಆ ಸೊಸೆಯಂದಿರ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರೆ ನಿಮ್ಮ ತವ್ರ ಮನೆಗೆ ನೀವು ಹೋಗಿ ಅಂತ ಅತ್ತೆ ಹೇಳ್ಬೇಕಾದ್ರೆ ಸೊಸೆಯಂದಿರು ನಾವು ಹೋಗೋದಿಲ್ಲ ಅಂತಾರೆ, ನೀವು ಹೇಳಿ. ಹೌದಲ್ವಾ? ಎಷ್ಟು ಪ್ರೀತಿ ತೋರಿಸಿರ್ಬೇಕು ಈ ಅತ್ತೆ ತನ್ನ ಸೊಸೆಯಂದಿರಿಗೆ. ನಾವು ರೂತಳು ನವೋಮಿಗೂ ಇರುವಂತಹ ಬಂಧವನ್ನ ನೋಡ್ತಿರ್ತೀವಲ್ವಾ, ಅವಾಗ ಗುರುತಿಸ್ಬೇಕಾಗಿರುವಂತಹ ಪಾಯಿಂಟ್ ಏನಂದ್ರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ಅತ್ತೆ ಅವರ ಸೊಸೆಯಂದಿರನ್ನ ಈ ಮುಂಚೆ. ಸೊಸೆಯಂದಿರು ಇಲ್ಲ ನಾವು ಹೋಗೋದಿಲ್ಲ ಅಂತಾರೆ. ಒಂದ್ಸರಿ ಯೋಚನೆ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು. ಇವರು ಪಕ್ಷಪಾತ ಮಾಡಿರ್ತಾರ? ಮಕ್ಕಳನ್ನ ಒಂಥರ ನೋಡುವಂತಹದ್ದು, ಸೊಸೆಯಂದಿರನ್ನ ಇನ್ನೊಂಥರ ನೋಡುವಂತಹದ್ದು ಮಾಡಿದ್ರೆ ಈ ಮಾತು ಹೇಳ್ತಾರ ಸೊಸೆಯಂದಿರು? ಅಮ್ಮ, ಇಷ್ಟಕ್ಕೂ ಹಂಗೇನಾದ್ರೂ ನಡೆದಿದ್ರೆ ಈ ಕಾಲದಲ್ಲೂ ನೀವು ನೋಡ್ತಿರ್ತೀರ ಅಲ್ವಾ, ಅತ್ತೆ ಹೇಳೇ ಇರೋದಿಲ್ಲ ಇನ್ನ ತವ್ರ ಮನೆಗೆ ಹೋಗಿ ಅಂತ, ಅವರೇ ಪ್ಯಾಕ್ ಮಾಡ್ಕೊಳ್ತಿರ್ತಾರೆ ನಾವು ತವ್ರ ಮನೆಗೆ ಹೋಗ್ತೀವಿ ಅಂತ. ಇಲ್ಲಿ ನೀನ್ ತವ್ರ ಮನೆಗೆ ಹೋಗಮ್ಮ ಅಂದ್ರು ಇವರು ಹೋಗ್ತಿಲ್ಲ. ಏನೋ ಇರ್ಬೇಕಲ್ವಾ ಮ್ಯಾಜಿಕ್, ಆ ಅತ್ತೆ ತೋರಿಸಿರುವಂತಹ ಮ್ಯಾಜಿಕ್ ಏನೋ ಇರ್ಬೇಕಲ್ವಾ. ಏನ್ ಕಲಿಬೇಕು ನವೋಮಿಯನ್ನು ನೋಡಿ? ಅವ್ರು ಪ್ರೀತಿ ಮಾಡಿದ್ರು ತನ್ನ ಸೊಸೆಯಂದಿರನ್ನ ಮಕ್ಕಳ ತರನೇ ನೋಡಿದ್ರು, ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿದ್ರು. ಇಲ್ಲ ಅದೇ ನಮಗೆ ಕಾಣಿಸ್ತಿರುವಂತಹದ್ದು. ಅದಕ್ಕೆ ನಾನು ಆಗ್ಲೇ ಕೇಳಿತ್ತು, ಪ್ರಪಂಚದಲ್ಲಿ ಮಕ್ಕಳಿಗೆ ಮುತ್ತಿಡುವಂತಹದನ್ನ ನೀವು ನೋಡಿದ್ದೀರಾ? ಮಕ್ಕಳನ್ನ ಮುದ್ದು ಮಾಡುವಂತಹದ್ದು ನೀವು ನೋಡಿದ್ದೀರಾ? ಮಕ್ಕಳನ್ನ ಬಾಚಿ ತಪ್ಪಿಕೊಡುವಂತಹದನ್ನ ನೋಡಿದ್ದೀರಾ? ಎಲ್ಲಿ ಸೊಸೆಯಂದಿರ ಮೇಲೆ ಕಾಣಿಸೋದಿಲ್ಲ ಪ್ರೀತಿ? ನಿಮ್ಮಲ್ಲಿ ಯಾರಾದ್ರೂ ನೋಡಿದ್ದೀರಾ? ಹೋಗ್ಲಿ, ನಿಮ್ಮಲ್ಲಿ ಯಾರಾದ್ರೂ ನೋಡಿದ್ದೀರಾ? ಇಲ್ಲ. ಏನಕ್ಕೋಸ್ಕರ ಸೊಸೆಯಂದಿರ ಮೇಲೆ ಕಾಣಿಸೋದಿಲ್ಲ ಪ್ರೀತಿ? ಮಕ್ಕಳು 1 ತಿಂಗಳಾದ ನಂತರ ಹೆಂಗಿದ್ಯೋ ಅದು ಇದು ಏನ್ ಮಾಡದ ಎಲ್ಲ ಕೂರಿಸ್ಕೊಂಡು ಕೇಳುವಂತವರು ಸೊಸೆಯಂದಿರು 1 ತಿಂಗಳಾದ್ಮೇಲೆ ಬರ್ತಾರೆ. ತವ್ರ ಮನೆಗೂ ಎಲ್ಲೋ ಹೋಗಿರ್ತಾರಲ್ವ, ಅವರು ಅದಾದ ನಂತರ ಬರ್ತಾರೆ 1 ತಿಂಗಳು 2 ತಿಂಗಳು ಆದ್ಮೇಲೆ. ಅವ್ರನ್ನ ಮಾತಾಡ್ಸುವಂತಹ ರೀತಿ ಬೇರೆ. ಸರಿ, ಅವ್ರು ಬಂದಿದ ತಕ್ಷಣ ಅಲ್ಲಿದೆ ಏನು ಪಾತ್ರೆ, ಇಲ್ಲಿದೆ ಏನು ಬಟ್ಟೆ, ಅಲ್ಲಿರುವಂತಹ ಪಾತ್ರೆ ತೊಳೆದ್ಬಿಡು, ಇಲ್ಲಿರುವಂತಹ ಬಟ್ಟೆ ಹೋಗೋದ್ಬಿಡು. ಅವ್ರು ಬಂದಿದ ತಕ್ಷಣ ಇದು ಕಾನ್ವರ್ಸೇಷನ್. ಹೌದಾ? ಅವರು ಮನುಷ್ಯರೇ ಅಲ್ವಾ, ಅವ್ರಿಗೂ ಮನಸ್ಸು ಅನ್ನುವಂತಹದ್ದಿರುತ್ತಲ್ವ. ಅದಕ್ಕೆ ಅವ್ರ ಅತ್ತೆ ಹತ್ರ ಹಂಚ್ಕೊಳ್ಲಿಕ್ಕಾಗದೆ, ತಾನು ಹಂಚ್ಕೊಬೇಕು ಅಂತ ಅನ್ಕೊಂಡಿರುವಂತಹದ್ದು ಅತ್ತೆ ಹತ್ರ ಹಂಚ್ಕೊಳ್ಲಿಕ್ಕಾಗದೆ ಹೋಗ್ತಾ ಅವ್ರ ಮನೇಲಿ ಹಂಚ್ಕೊಳ್ತಾರೆ. ಹೌದಾ? ತನ್ನ ಮನಸ್ಸಿನಲ್ಲೂ ಭಾವಗಳು ಎಲ್ಲ ಇವು ಇರುತ್ತಲ್ವ, ಎಲ್ಲ ಹಂಚ್ಕೊಳ್ತಿದ್ದಾರೆ ಹೋಗಿ ತವ್ರ ಮನೆಯಲ್ಲಿ. ಯಾಕಂದ್ರೆ ಇಲ್ಲಿ ಯಾರು ಕೇಳೋರಿಲ್ಲ ಅಲ್ವಾ, ಅತ್ತೆ ಇದ್ದಾರೆ, ಕೇಳೋದಿಲ್ಲ ಅಲ್ವಾ. ಮಗನ ಹತ್ರ ಆದ್ರೆ ಕೇಳ್ತಾರೆ ಇದನ್ನೆಲ್ಲ, ಸೊಸೆ ಹತ್ರ ಕೇಳೋದಿಲ್ಲ ಅಲ್ವಾ. ಹೌದಾ? ಪ್ರತಿ ಸೊಸೆಯು ಕೋರ್ಕೊಳ್ಳುವಂತಹದ್ದು ಒಂದೇ. ನಿಜವಾಗ್ಲೂ ಅತ್ತೆಯಂದಿರು ಇದನ್ನ ಅರ್ಥ ಮಾಡ್ಕೊಂಡ್ರೆ, ಪ್ರತಿ ಸೊಸೆಯಂದಿರು ಕೋರ್ಕೊಳ್ಳುವಂತಹದ್ದು ಒಂದೇ ವಿಚಾರ. ಏನು? ನೀವು ಅತ್ತೆಯಾಗಿ ಏನ್ ಬದಲಾಗಿದ್ದೀರಾ ಈಗ? ನೀವು ಒಂದು ಕಾಲದಲ್ಲಿ ಹಿಂದೆ ಸೊಸೆಯಾಗಿದ್ದಾಗ ನೀವ್ ಏನ್ ಕೋರ್ಕೊಳ್ತಿದ್ರೋ ಅಷ್ಟನ್ನೇ ಅವ್ರು ಕೋರ್ಕೊಳ್ಳುವಂತಹದ್ದು, ಎಕ್ಸ್ಟ್ರಾ ಏನು ಕೋರ್ಕೊಳ್ತಿಲ್ಲ. ಹೌದಾ? ನೀವು ಹಿಂದೆ ಅತ್ತೆಯಾಗಿರುವಂತವರು, ಹಿಂದೆ ಒಂದು ದಿನ ನೀವು ಸೊಸೆಗಳಾಗಿ ಬಂದಾಗ ಹೊಸದಾಗಿ ನಿಮಗೇನ್ ಬೇಕು ಅಂತ ನೀವು ಅನ್ಕೊಳ್ತಿದ್ರೋ ಅಷ್ಟನ್ನೇ ಅವರು ಕೇಳ್ಕೊಳ್ತಿರುವಂತಹದ್ದು, ಆಸೆ ಪಡ್ತಿರುವಂತಹದ್ದು. ರಾತ್ರಿ ಲೇಟ್ ಆಯ್ತು, ಎಲ್ಲ ಹೋಗಿದ್ರಿ ಫಂಕ್ಷನ್ಗೋ ಅಥವಾ ಮದುವೆಗೆಲ್ಲೋ ಹೋಗಿ ಪ್ರಾರ್ಥನೆಗೆಲ್ಲೋ ಬಂದಿದ್ರಿ ಕುಟುಂಬ ಸಮೇತವಾಗಿ, ಮತ್ತೆ ಮನೆಗೆ ರೀಚ್ ಆಗಕ್ಕೆ 2 ಗಂಟೆ ಆಯ್ತು ಅಂತ ಅನ್ಕೊಳ್ಳಿ. ಎಷ್ಟೊತ್ತಾಯ್ತು? ರಾತ್ರಿ 2 ಗಂಟೆ ಆಯ್ತು ಅಂತ ಅನ್ಕೊಳ್ಳಿ. ಈಗ ನಾರ್ಮಲ್ ಆಗಿ ಸೊಸೆ ಪ್ರತಿದಿನ 5 ಗಂಟೆಗೋ ಏನೋ ಎದ್ದು ಪ್ರತಿದಿನ ಕೆಲಸ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂರ್ತಿಯಾಗಿ 7 ಗಂಟೆ 6 ಗಂಟೆ ಅಷ್ಟರಲ್ಲಿ ಎಲ್ಲವನ್ನು ಶುದ್ಧೀಕರಿಸಿ ಟಿಫಿನ್ ಮಾಡಿ ಎಲ್ಲವೂ ರೆಡಿ ಇಡ್ತಾ ಇದ್ರು ನಾರ್ಮಲ್ ಆಗಿ. ಇವತ್ತು ರಾತ್ರಿ ಬರುವಂತಹದ್ದು 2 ಗಂಟೆ ಆಗೋಯ್ತು. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಕು? ಎಷ್ಟೊತ್ತಿಗೆ ಎದ್ದೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ? ಮಗಳಾದ್ರೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ? ಮಲಗಿರುವಂತಹದ್ದು 2 ಗಂಟೆ, ನಾರ್ಮಲ್ ಆಗಿ 5 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲವನ್ನೂ ಶುದ್ಧೀಕರಿಸಿ ಟಿಫಿನ್ ಮಾಡಿ 6 ಗಂಟೆ ಅಷ್ಟರಲ್ಲಿ ಇದೆಲ್ಲವನ್ನು ನಾರ್ಮಲ್ ಆಗಿ ಮಾಡ್ತಾಳೆ ಸೊಸೆ. ಆದ್ರೆ ರಾತ್ರಿ ಮಲಗಿರುವಂತಹ ತಡ ಆಗಿರೋದ್ರಿಂದ 2 ಗಂಟೆ ಆಗಿರೋದ್ರಿಂದ ಎಷ್ಟೊತ್ತಿಗೆ ಎದ್ದೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕು? ನ್ಯಾಯ ಏನು? ನೀವು ಹೇಳಿ, ನ್ಯಾಯವಾಗಿ ಮಾತಾಡ್ಕೊಡೋಣ. ನಿಮಗೇನ್ ಅನ್ಸುತ್ತೆ? ಒಂದು ವೇಳೆ ಮಗಳಿದ್ಲು ಅಂತ ಅನ್ಕೊಳ್ಳಿ, ಸೊಸೆ ಜಾಗದಲ್ಲಿ ಮಗಳಿದ್ಲು ಅಂತ ಅನ್ಕೊಳ್ಳಿ. ಹೇಳಿ, ಎಷ್ಟೊತ್ತಿಗೆ ಎದ್ದೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೆ? ಕ್ಷಮಿಸಿ ಅಮ್ಮ, ಅವ್ರು ಎದ್ರು ಇವರೇ ಬೆಡ್ಶೀಟ್ ಹೊದಿಸಿ ಮಲಗಿಸಿ, ಅಮ್ಮ ಇನ್ನೊಂದ್ ಸ್ವಲ್ಪ ಹೊತ್ತು ನಿದ್ರೆ ಮಾಡು ಅಂತ ಮಲಗಿಸ್ತಾರೆ. ಹೌದಾ? ಈಗ ಸೊಸೆ ಎದ್ದೇಳ್ತಿದ್ದಾರೆ ಅಂತ ಅನ್ಕೊಳ್ಳಿ. ಏನ್ ಮಾಡ್ತಾರೆ?
ಲೇಟ್ ಆಯ್ತು ಅಂತ ಅನ್ಕೊಳ್ಳಿ, ಅರ್ಧ ಗಂಟೆ, ಏನ್ ಮಾಡ್ತಾರೆ? ಇನ್ನು ಯಾಕೆ ಕೆಲಸಗಳಾಗಿಲ್ಲ? ಬೆಳಗ್ಗೆ 6 ಗಂಟೆಗೆ ಇನ್ನು ಯಾಕೆ ಕೆಲಸಗಳಾಗಿಲ್ಲ ಇವತ್ತು? ಗೊತ್ತಾಗೋದಿಲ್ವಾ? ಏನೇನ್ ನಮ್ಮ ಬಾಧ್ಯತೆಗಳು ಅಂತ ಗೊತ್ತಾಗೋದಿಲ್ವಾ? ಟಿಫಿನ್ ಕರೆಕ್ಟ್ ಟೈಮ್ಗೆ ಆಗ್ಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ವಾ? ಎಲ್ಲವೂ ಕ್ಲೀನ್ ಕರೆಕ್ಟ್ ಆಗಿ 5 ಗಂಟೆ 6 ಗಂಟೆಗೆಲ್ಲ ಮುಗ್ತಿರ್ಬೇಕು ಅಂತ ಗೊತ್ತಾಗೋದಿಲ್ವಾ? ಆ ಪಕ್ಷಪಾತ ನಮ್ಗೆ ಅರ್ಥ ಆಗ್ತಿದೆಯಾ? ಪಕ್ಷಪಾತ, ಇದಕ್ಕೆ ಕರೆಯುವಂತಹದ್ದು ಪಾರ್ಶಾಲಿಟಿ. ಒಬ್ಬರನ್ನ ಒಂದು ತರ ನೋಡುವಂತಹದ್ದು, ಇನ್ನೊಬ್ಬರನ್ನ ಇನ್ನೊಂದು ತರ ನೋಡುವಂತಹದ್ದು. ಹೌದಾ? ಒಂದ್ಸರಿ ಯೋಚನೆ ಮಾಡಿ ನೋಡಿ, ಕುಟುಂಬಗಳು ಏನಕ್ಕೋಸ್ಕರ ಗಟ್ಟಿಯಾಗಿ ನಿಲ್ತಿಲ್ಲ? ಈ ಕಾರಣಗಳ ನಿಮಿತ್ತ ಅಲ್ವಾ? ಕುಟುಂಬಗಳು ಗಟ್ಟಿಯಾಗಿ ದೃಢವಾಗಿ ಏನಕ್ಕೋಸ್ಕರ ನಿಲ್ತಿಲ್ಲ? ಈ ಕಾರಣಗಳ ನಿಮಿತ್ತ ಅಲ್ವಾ? ಈ ಕಾರಣದ ನಿಮಿತ್ತನೇನಾ? ಒಬ್ಬರನ್ನ ಒಂಥರ ನೋಡುವಂತಹದ್ದು, ಇನ್ನೊಬ್ಬರನ್ನ ಇನ್ನೊಂಥರ ನೋಡುವಂತ, ಮಕ್ಕಳನ್ನ ಒಂಥರ ನೋಡುವಂತಹದ್ದು, ಸೊಸೆಯನ್ನ ಇನ್ನೊಂಥರ ನೋಡುವಂತಹದ್ದು. ಯೋಚನೆ ಮಾಡಿ ನೋಡೋಣ. ಬದಲಾಗ್ಬೇಕಲ್ವಾ? ನಿಮ್ಮ ಮಗಳಾಗಿದ್ರೆ ರಾತ್ರಿ 2 ಗಂಟೆಗೆ ಮಲ್ಕಿದ್ರೆ ಬೆಳಿಗ್ಗೆ ಒಂದ್ ಸ್ವಲ್ಪ ಆದ್ರೂ ರಿಲ್ಯಾಕ್ಸೇಷನ್ ಕೊಡ್ತೀರಾ ಅಲ್ವಾ? ಸ್ವಲ್ಪ ಆದ್ರೂ ಎಕ್ಸ್ಟೆಂಡ್ ಮಾಡ್ತೀರಾ ಅಲ್ವಾ ನಿಮ್ಮ ವಿಂಡೋವನ್ನ? ಆದ್ರೆ ಸೊಸೆ ಆದ್ರೆ ಎಲ್ಲವೂ ಸರಿಯಾದ ಟೈಮ್ಗೆ ಆಗ್ಬೇಕು, ನೋ ಎಕ್ಸ್ಕ್ಯೂಸಸ್. ಹುಷಾರಿಲ್ಲ ಅಂತ ಹೇಳಿದ್ರೆ ಒಂದ್ ಚಿಕ್ಕ ಕೆಲಸ ಮಾಡಿಸ್ತೀರಾ ನಿಮ್ಮ ಮಗಳ ಕೈಯಲ್ಲಿ? ಮಗಳಿಗೆ ಹುಷಾರಿಲ್ಲ ಅಂತ ಅನ್ಕೊಳ್ಳಿ, ಚಿಕ್ಕ ಕೆಲಸ ಮಾಡಿಸ್ತೀರಾ? ಚಿಕ್ಕ ಕೆಲಸ ಮಾಡಿಸ್ತೀರಾ? ಇಲ್ಲ. ಸೊಸೆ ಆದ್ರೆ ಹುಷಾರಿಲ್ಲ ಅಂದ್ರು ಅಂತ ಅನ್ಕೊಳ್ಳಿ, ಏನಂತೀವಿ? ಯಾವಾಗ್ಲೂ ನಿಂತು ಇದೇ ಕಥೆನೆ. ಯಾವಾಗ್ಲೂ ಸಹ ಅವ್ರು ಅಂದೇ ಇರೋದಿಲ್ಲ, ಯಾವಾಗ್ಲೂ ಒಂದ್ಸರಿ ಅಂದ ಇರ್ತಾರೆ. ಅವಾಗ್ಲೂ ಹಂಗಂದ್ರೂ ಸಹ ನಮ್ಮ ಬಾಯಲ್ಲಿ ಬರುವಂತಹ ಮಾತೇನು? ಯಾವಾಗ್ಲೂ ಸಹ ನಿಂದು ಇದೇ ಕಥೆನೆ. ನಿಜನಾ ಅದು? ನಿಮ್ಮ ಮಗಳಿಗೆ ಯಾವತ್ತಾದ್ರೂ ಹೇಳಿದ್ದೀರಾ ಮಾತನ್ನ? ಇಲ್ಲ ಅಲ್ವಾ? ಯೋಚನೆ ಮಾಡಿ. ಯಾಕೆಂದ್ರೆ ಇದು ಯಾರು ಒಬ್ಬ ಮನುಷ್ಯ ಹೇಳ್ತಿರುವಂತಹ ಮಾತಲ್ಲ. ಬ್ರದರ್ ನಿಮ್ಗೆ ಏನ್ ಗೊತ್ತು ಬ್ರದರ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ನೀವು ಕೇಳ್ಬಿಡಿ ದಯವಿಟ್ಟು. ಬೈಬಲ್ ಅಲ್ಲಿರುವಂತಹ ಮಾತನ್ನ ಮಾತ್ರ ನಾವು ನೋಡ್ತಿರುವಂತಹದ್ದು. ರೂತಳ ಗ್ರಂಥದಲ್ಲಿ ಏನ್ ಬರ್ತಿದಾರೋ ಆ ಸಾರಾಂಶವನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ, ನೋಡ್ಲಿಕ್ಕೆ ವಿವರವಾಗಿ ಪ್ರಯತ್ನ ಪಡ್ತಿದೀವಿ ಅಷ್ಟೇ. ದೇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ? ಆ ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದು ನೋಡ್ತಿದೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಮಾತಾಡ್ಕೊಳ್ತಿಲ್ಲ. ಓಕೆ, ಇಷ್ಟೊತ್ತರೆಗೂ ಏನು ಅರ್ಥ ಮಾಡ್ಕೊಂಡಿದ್ದೀವಿ? ಅತ್ತೆಯ ಬಾಧ್ಯತೆಗಳು ಏನು ಅಂತ ಹೇಳಿ ಇಷ್ಟೊತ್ತು ನಾವು ಮಾತಾಡ್ಕೊಂಡಿದ್ದೀವಿ, ಹೌದಲ್ವಾ? ಹೇಗೆ ಮಕ್ಕಳನ್ನ ಪ್ರೀತಿ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಸಾಧ್ಯವಾದರೆ ಯಾರನ್ನ ಪ್ರೀತಿ ಮಾಡ್ಲಿಕ್ಕೆ ನೋಡ್ಬೇಕು? ಸೊಸೆಯನ್ನ. ಯಾಕೆ? ನಿಮ್ಮ ಮಕ್ಕಳಾದ್ರೆ ಅವರ ಬಂಧು ಬಳಗ ಎಲ್ಲವೂ ನಿಮ್ಮ ಮನೇಲೇ ಇದೆ. ಆದ್ರೆ ಈ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾರಲ್ವಾ, ಅವ್ರ ಬಂಧು ಬಳಗ ಎಲ್ಲೋ ಇದೆ. ಅದನ್ನೆಲ್ಲ ಬಿಟ್ಟು, ಅವರ ತಂದೆ ತಾಯಿಯನ್ನ ಬಿಟ್ಟು, ತನಗಿರುವಂತಹ ಮನೆಯನ್ನ ಬಿಟ್ಟು, ಎಲ್ಲವನ್ನ ಬಿಟ್ಟು ನಿಮ್ಮನ್ನ ನಂಬಿ ಬಂದಿದ್ದಾರೆ. ನಾನು ಖುಷಿಯಾಗಿರ್ತೀನಿ ನನ್ನ ಗಂಡನ ಮನೆಯಲ್ಲಿ ಅಂತ. ಅವಾಗ ಅತ್ತೆಯಂದಿರೇ ವಿಲ್ಲನ್ ಆಗ್ಬಾರ್ದಲ್ವಾ? ಹೌದಲ್ವಾ? ಪ್ರಪಂಚದಲ್ಲಿ ಹಂಗೆ ಸೊಸೆಗೆ ಯಾರಮ್ಮ ನಿಮ್ ಜೀವನದಲ್ಲಿ ವಿಲ್ಲನ್ ಯಾರು ಅಂತ ಹೇಳಿದ್ರೆ ಅತ್ತೆಗೆ ಯಾರಮ್ಮ ಅಂತ ಹೇಳಿ ಕೇಳಿದ್ರೆ ಸೊಸೆ. ಈ ಭೇದಗಳು, ವೈಷಮ್ಯಗಳು ಹುಟ್ಟಲಿಕ್ಕೆ ಕಾರಣ ಎಲ್ಲರನ್ನೂ ನನ್ನದು ಅಂತ ಹೇಳಿ ನಾವು, ಕುಟುಂಬದಲ್ಲಿರುವಂತಹ ಎಲ್ಲರನ್ನೂ ನನ್ನದು ಅಂತ ಹೇಳಿ ನಾವು ನೋಡ್ತಿಲ್ವೇನೋ? ನಿಜನಾ? ಇದಿಷ್ಟು ಸಹ ನಾವು ಅತ್ತೆ ಬಗ್ಗೆ ಮಾತಾಡ್ಕೊಂಡಂತಹ ವಿಚಾರ. ಆದ್ರೆ ಇನ್ನೊಂದು ಮುಖ್ಯವಾಗಿರುವಂತಹ ಪಾಯಿಂಟ್, ಅತ್ತೆಯಂದಿರಲ್ಲಿ ಇನ್ನೊಂದು ಗುಣ ಸರ್ವೇ ಸಾಮಾನ್ಯವಾಗಿ ಮೂಡಿ ಬರಬೇಕು. ಇದು ಯಾವ ಗುಣ? ಯಾವತ್ತಾದ್ರೂ ಯಾವ ಅತ್ತೆ ಆದ್ರೂ ತನ್ನ ಸೊಸೆಯನ್ನು ಕೋರಿಸ್ಕೊಂಡು ದೇವ್ರ ಬಗ್ಗೆ ಹೇಳಿರುವಂತಹ ನೀವು ನೋಡಿದ್ದೀರಾ? ಯಾವ ಅತ್ತೆ ಆದ್ರೂ ಕೋರಿಸ್ಕೊಂಡು ಸೊಸೆಗೆ ದೇವ್ರ ಬಗ್ಗೆ ಹೇಳಿರುವಂತಹದನ್ನ ನೀವು ನೋಡಿದ್ದೀರಾ? ಇಲ್ಲ. ನೋಡಿದ್ದೀರಾ? ರೂತಳೆ, ಕ್ಷಮಿಸಿ, ನವೋಮಿ ಏನ್ ಮಾಡ್ತಿದ್ರು? ಮೋವಾಬ್ ದೇಶದ ಒಂದು ಸ್ತ್ರೀ ನಿನ್ನ ದೇವರೇ ನನ್ನ ದೇವರು ಅಂತ ಹೇಳ್ಬೇಕು ಅಂತಿದ್ರೆ ಏನ್ ಮಾಡಿರ್ಬೇಕು? ಈ ಮುಂಚೆ ಇಷ್ಟವನ್ನಂಗ ಹೇಳ್ತಾರ ಮಾತನ್ನ? ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ, ಸುಮ್ಮನೆ ಹೇಳ್ತಾರೆ ಈ ಮಾತನ್ನ. ಈ ಮುಂಚೆ ಏನ್ ಮಾಡಿರ್ಬೇಕು? ಅತ್ತೆ ಸೊಸೆಗೆ ಏನ್ ಮಾಡಿರ್ಬೇಕು? ವಚನವನ್ನ ಓದೋಣ. 1:16. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಯಾವಾಗ ಬರುತ್ತೆ ಪ್ರಿಯರೇ ಮಾತು ಹೇಳಿ?
ದೇವ್ರ ಬಗ್ಗೆ ಮುಂಚೆ ಹೇಳಿಲ್ಲ ಅಂದ್ರೆ ಬರೀ ಪ್ರೀತಿ ಮಾತ್ರ ಇರ್ಬೋದೇನೋ ಅತ್ತೆ ಸೊಸೆ ಮಧ್ಯ. ಆದ್ರೆ ನಿನ್ನ ದೇವರು ನನಗೂ ದೇವರು, ನಿನ್ನ ದೇವರು ನನಗೂ ದೇವರು. ಮೋವಾಬ್ ದೇಶದಲ್ಲಿ ಸಾಕಷ್ಟು ಕೆಮೋಷ್ ಅವರು ಇವರನ್ನೆಲ್ಲ ನೋಡ್ತಿರ್ತೀವಿ ನಾವು, ದೇವತೆಗಳನ್ನ, ಬೇರೆ ಬೇರೆ ದೇವತೆಗಳನ್ನ. ಅವ್ರು ಯಾರು ಅಲ್ವಂತೆ. ಯಾರ ದೇವರು ಯಾರಕ್ಕೆ ದೇವ್ರು? ಅತ್ತೆ ದೇವರೇ ಸೊಸೆಗೂ ದೇವರು, ಅತ್ತೆ ನಂಬಿರುವಂತಹ ದೇವರೇ ಸೊಸೆಯು ನಂಬುವಂತಹ ದೇವರು. ಯಾವಾಗ ಹೇಳ್ತಾರೆ ಈ ಮಾತನ್ನ? ಈ ಮುಂಚೆ ಪ್ರತಿನಿತ್ಯವೂ ಅತ್ತೆ ಸೊಸೆಯನ್ನು ಕೋರಿಸ್ಕೊಂಡು ಏನ್ ಹೇಳಿದ್ದಾರೆ ಮುಂಚೆ? ವಾಕ್ಯ, ದೇವರ ಬಗ್ಗೆ. ಅತ್ತೆ ಸೊಸೆ ಮಧ್ಯೆ ಗಟ್ಟಿಯಾಗಿ, ಅತ್ತೆ ಸೊಸೆ ಬಂಧ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಇನ್ನೂ ಏನಿರ್ಬೇಕು ಕುಟುಂಬಗಳಲ್ಲಿ? ವಾಕ್ಯ. ವಾಕ್ಯವನ್ನ ಹೇಳಿಕೊಡಿ ನಿಮ್ಮ ಸೊಸೆಗೆ, ನಿಮ್ಗೆ ಗೊತ್ತಿದ್ರೆ ಕೂತ್ಕೊಂಡು ಬೋಧಿಸಿ. ಅವ್ರಿಗೆಲ್ಲ ಗೊತ್ತಿಲ್ಲದೆ ಇರ್ಬೋದು, ನಾನು ಆಗ್ಲೇ ಹೇಳಿದ್ನಲ್ವಾ, ಅವ್ರು ಬರುವಂತ ಕುಟುಂಬ ಬೇರೆ, ಅವ್ರು ಬರುವಂತ ಎನ್ವಿರಾನ್ಮೆಂಟ್ ಬೇರೆ. ಇವರು ಸಹ ಬೇರೆ ಎನ್ವಿರಾನ್ಮೆಂಟ್ ಇಂದಾನೆ ಬಂದಿತ್ತು, ಮೋವಾಬ್ ದೇಶದಿಂದ ಬಂದಿರುವಂತ ಸ್ತ್ರೀಯರು ಇವರು. ಆದ್ರೆ ಬಂದು ನಿಜವಾಗ್ಲೂ ನವೋಮಿ ನಂಬಿರುವಂತಹ ದೇವರನ್ನ ದೇವರು ಅಂತ ಹೇಳಿ ಅಂಗೀಕಾರ ಮಾಡ್ತಿದ್ದಾರೆ ನೋಡಿ, ಹೌದಲ್ವಾ? ಇನ್ನೊಂದು ದೇಶದಿಂದ ಬಂದಿರುವಂತಹ ಸ್ತ್ರೀಯನ್ನ ಮಾರ್ಪಡಿಸಿಕೊಂಡು ಇಷ್ಟೊಂದು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರ? ಹೌದು. ಅರ್ಥ ಆಯ್ತು ನಮಗೆ ಅತ್ತೆ ಬಗ್ಗೆ? ಅತ್ತೆಯ ಪಾತ್ರಗಳೇನು, ಅತ್ತೆ ಪೋಷಿಸಬೇಕಾಗಿರುವಂತಹದ್ದೇನು, ನಡ್ಕೊಬೇಕಾಗಿರುವಂತಹ ರೀತಿ ಏನು ಸತ್ಯವೇದದ ಪ್ರಕಾರ? ಅರ್ಥ ಆಯ್ತಾ? ಸಿಂಪಲ್. ಬಂಧ ಚೆನ್ನಾಗಿರ್ಬೇಕಾದ್ರೆ ಮಾಡ್ಬೇಕಾಗಿರುವಂತಹದ್ದು ಒಂದೇ. ಮದುವೆ ಆದ ನಂತರ ನಿಮಗ್ ಮಗ ಮಾತ್ರ ಅಲ್ಲ, ಮಗಳೂ ಇದ್ದಾಳೆ ಅಂತ ಅನ್ಕೊಂಡ್ರೆ ಅಲ್ಲಿ ಮುಗೀತು. ನಿಮ್ಮ ಮಗನನ್ನ ಹೇಗೆ ನೋಡ್ಕೊಳ್ತೀರೋ ಹಾಗೆ ಸೊಸೆಯನ್ನು ನೋಡ್ಕೊಂಡ್ರೆ ಆಗೋಯ್ತು. ನಿಮ್ಮ ಮಗನಿಗೆ ಏನೇನ್ ಬೇಕು ಅಂತ ಕೋರ್ಕೊಳ್ತೀರೋ, ರೆಸ್ಟ್ ಬೇಕು ಅಂತ ನಿಮ್ಮ ಮಗನಿಗೆ ನೀವು ಕೋರ್ಕೊಂಡ್ರೆ, ನಿಮ್ಮ ಮಗಳಿಗೆ ರೆಸ್ಟ್ ಬೇಕು ಅಂತ ನೀವು ಕೋರ್ಕೊಂಡ್ರೆ, ಆ ರೆಸ್ಟ್ ಸೊಸೆಗೂ ಬೇಕಾಗತ್ತೆ ಅನ್ನುವಂತಹದನ್ನು ಗುರುತಿಸಿದ್ರೆ ಸಾಕು. ಹೌದಾ? ಈಗ ಅತ್ತೆ ಬಗ್ಗೆ ಇಷ್ಟೊತ್ತು ಮಾತಾಡ್ಕೊಂಡಿದ್ದೀವಲ್ವಾ, ಸೊಸೆ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊಸೆ ಅಂದಿರು ಹೇಗಿರ್ಬೇಕು ಇಷ್ಟಕ್ಕೂ? ಸತ್ಯವೇದದ ಪ್ರಕಾರ ಸೊಸೆ ಅಂದಿರು ಹೇಗಿರ್ಬೇಕು? ಏನೇನ್ ಮಾಡ್ಬೇಕು? ಹೇಗಿರ್ಬೇಕು? ಅತ್ತೆಯನ್ನ ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಚಾಯ್ಸ್ ಇರುತ್ತೆ ಸೊಸೆಗೆ? ಅತ್ತೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಚಾಯ್ಸ್ ಇರುತ್ತೆ ಸೊಸೆಗೆ? ಬೇಗ ಬೇಗ ಹೇಳ್ಬೇಕು. ಇರುತ್ತಾ? ನಿಮಗೇನ್ ಅನ್ಸುತ್ತೆ? ಇರುತ್ತಾ? ಇರೋದಿಲ್ಲ, ಹೌದಲ್ವಾ? ಅತ್ತೆನ ಮದ್ವೆ ಆಗ್ಬೇಕಾದ್ರೆ ಅತ್ತೆ ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ನಾನು ಮದ್ವೆ ಆಗೋದಿಲ್ಲ ಅಂತಂದ್ರೆ ಆಗತ್ತಾ? ಇಲ್ಲ. ಅತ್ತೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಚಾಯ್ಸು ಸೊಸೆಗೆ ಇರೋದಿಲ್ಲ. ಆದ್ರೆ ಸೊಸೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಚಾಯ್ಸ್ ಇರುತ್ತಾ ಅತ್ತೆಗೆ? ನೀವ್ ಹೇಳಿ. ಸೊಸೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಚಾಯ್ಸ್ ಇರುತ್ತಾ ಅತ್ತೆಗೆ? ಹಾ, ಇರುತ್ತೆ. ನಿಮ್ಮ ಮನೆಗೆ ಬರುವಂತಹ ಸೊಸೆಯೇ ಹೆಂಗಿರ್ಬೇಕು ಅನ್ನೋದಕ್ಕಿಂತ ಮುಂಚೆ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಮುಖ್ಯ. ನೀವು ಹೇಗೆ ಆಯ್ಕೆ ಮಾಡ್ಕೊಳ್ತೀರಾ ನಿಮ್ಮ ಮನೆಗೆ ಬರುವಂತಹ ಸೊಸೆಯನ್ನ? ಹೇಗೆ ಸೆಲೆಕ್ಟ್ ಮಾಡ್ಕೋತೀರಾ? ಈಕೆ ನನ್ನ ಸೊಸೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಗೆ ಸೆಲೆಕ್ಟ್ ಮಾಡ್ಕೋತೀರಾ? ಹೇಳಿ, ಹೇಗೆಲ್ಲ ಸೆಲೆಕ್ಟ್ ಮಾಡ್ಕೋತೀರಾ? ಹೇಳಿ. ನಿಮ್ಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ವಾ? ನೀವು ಅತ್ತೆ ಅಂತ ಅನ್ಕೊಳ್ಳಿ. ನಿಮ್ಮಲ್ಲಿ ಎಲ್ಲರೂ ಪುರುಷರು ಸ್ತ್ರೀಯರು ಅನ್ನುವಂತಹ ಭೇದ ಇಲ್ಲದೆ ನಿಮ್ಮಲ್ಲಿ ಎಲ್ಲರೂ ಅತ್ತೆ ಅಂದಿರಿ ಅಂತ ಅನ್ಕೊಳ್ಳಿ ಸ್ವಲ್ಪ ಹೊತ್ತು. ಇವಾಗ ಹೇಳಿ, ನಿಮ್ಮ ಸೊಸೆಯನ್ನ ಹೇಗೆ ಸೆಲೆಕ್ಟ್ ಮಾಡ್ಕೋತೀರಾ? ಏನೇನ್ ಇರ್ಬೇಕು ಅಂತ ಕೋರ್ಕೊಳ್ತೀರಾ? ಬ್ರದರ್ ಏನಿಲ್ಲ ಬ್ರದರ್, 1-2 kg ಬಂಗಾರ, 1-2 ಸೈಟು, 3-4 ಕಾರ್ ಕೊಟ್ರೆ ಸಾಕು, ಯಾರು ನಮಗ್ ಸೊಸೆ ಆದ್ರೂ ಪರವಾಗಿಲ್ಲ ಅಂತೀರಾ? ಇಲ್ಲ, ಹೌದಾ ಅಂತೀರಾ? ಇನ್ನೇನ್ ಬೇಕು? ಸೊಸೆಗಿರ್ಬೇಕಾಗಿರುವಂತ ಗುಣಲಕ್ಷಣಗಳೇನೇನು? ನೀವ್ ಅತ್ತೆ ಆಗಿದ್ರೆ ಒಳ್ಳೆ ಗುಣ 7 ತರ ಈ ಕಡೆ 7 ತರ ಆ ಕಡೆ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕಂತೆ. ಅಂದ್ರೆ 7 ಜನರೇಷನ್ ಈ ಕಡೆ 7 ಜನರೇಷನ್ ಆ ಕಡೆ ಹೋಗಿ ಸೊಸೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಗುತ್ತಾ ಅದು? 7 ಜನರೇಷನ್ ಹೋಗಿ ಬರ್ತೀವ ನಾವು, ಅವ್ರ ಕುಟುಂಬಗಳು ಹೇಗಿದೆ, ಅವ್ರ ಪೂರ್ವಿಕರೆಲ್ಲ ಹೇಗಿದ್ದಾರೆ ಅನ್ನುವಂತ ನೋಡ್ಲಿಕ್ಕಾಗತ್ತಾ ಅಷ್ಟೊಂದು ಹಿಂದೆ ಹೋಗಿ? ಇಲ್ಲ. ಮತ್ತೆ ಇನ್ನೆಂಗ್ ನೋಡ್ತೀರಾ? ಈ ರೀಸೆಂಟ್ ಆಗಿ ವಯಸ್ಸಾದ ಅಜ್ಜಿ ಹತ್ರ ಒಬ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಅಜ್ಜಿ, ನಿಮ್ಮ ಕಾಲದಲ್ಲೆಲ್ಲ ಸೊಸೆ ಸೆಲೆಕ್ಷನ್ ಹೇಗಿರ್ತಾ ಇತ್ತು? ನೀವು ಹೆಣ್ಣು ನೋಡೋಕೆಲ್ಲ ಹೋದಾಗ ಹಿರಿಯರಾಗಿ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರಿ ಸೊಸೆಯನ್ನ ಅಂತ ಹೇಳಿ ಕೇಳಿದಾಗ ಅವ್ರೊಂದಷ್ಟು ಚೆಕ್ ಲಿಸ್ಟ್ ಹೇಳಿದ್ರು. ದೊಡ್ಡ ಪಾಯಿಂಟ್ಸೇ ಇದೆ ಅವ್ರ ಹತ್ರ, ದೊಡ್ಡ ಲಿಸ್ಟೇ ಇದೆ. ಏನೇನಪ್ಪ ಲಿಸ್ಟು ಅಂತ ಹೇಳಿ ನೋಡಿದ್ರೆ ಇಷ್ಟಕ್ಕೂ ಮೊದಲನೇದಾಗಿ ಚಿಟ್ಕೆ ಹೊಡಿತಾರಂತೆ. ಹಿರಿಯರು ಒಂದಷ್ಟು ಜನ ಕೂತಿರ್ಬೇಕಾದ್ರೆ ಒಬ್ಬರು ಹಿರಿಯರು ಚಿಟ್ಕೆ ಹೊಡಿತಾರಂತೆ. ಆ ಸ್ತ್ರೀ ಎಲ್ಲಿಂದ ಚಿಟ್ಕೆ ಸೌಂಡ್ ಬಂತು ಅಂತ ಹೇಳಿ ಅವ್ರನ್ನ ನೋಡ್ಬೇಕಂತೆ. ಏನಕ್ಕೋಸ್ಕರ?
ಕಿವಿ ಸರಿಯಾಗಿ ಕೇಳಿಸ್ತಿದ್ಯಾ ಈ ಹುಡುಗಿಗೆ ಅಂತ ಹೇಳಿ ನೋಡ್ಲಿಕ್ಕೆ. ಏನಕ್ಕೋಸ್ಕರ? ಕಿವಿ ಕೇಳಿಸುತ್ತೋ ಇಲ್ವೋ ಅಂತ ಹೇಳಿ ನೋಡ್ಲಿಕ್ಕೆ. ಹಿರಿಯರು ಹೇಗ್ ಸೆಲೆಕ್ಟ್ ಮಾಡ್ಕೊಳ್ತಿದ್ರು ಅವರ ಸೊಸೆಯಂದಿರನ್ನ ಒಂದು ಕಾಲದಲ್ಲಿ ಅಂತ ಹೇಳಿ ಮಾತಾಡ್ಕೊಳ್ತಿದ್ದೇವೆ. ಆಮೇಲೆ ಸತ್ಯವೇದದ ಪ್ರಕಾರ ಹೇಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ನೋಡೋಣ. ಚಿಟಿಕೆ ಹೊಡೆದ್ರೆ ಆ ಕಡೆ ನೋಡ್ಬೇಕಾ? ಆವಾಗ ಕಿವಿ ಕೇಳಿಸ್ತದೆ ಅಂತ ಹೇಳಿ ಕನ್ಫರ್ಮ್. ಅದಾದ ನಂತರ ಮತ್ತೆ ಅಮ್ಮ ಒಂದು ಹಾಡು ಹೇಳ್ತೀಯಾ? ಹಾಡು ಹೇಳ್ತೀಯಾ? ಏನಕ್ಕೆ ಹಾಡು? ಏನಕ್ಕೆ ಹಾಡು? ಹಾಡು ಹೇಳಕ್ ಬರುತ್ತೋ ಇಲ್ವೋ ಈಕೆಗೆ ಅನ್ನುವಂತಹದ್ದಲ್ಲ ಅಲ್ಲಿ ಟೆಸ್ಟು. ಏನು ಟೆಸ್ಟು? ತೊದಲ್ತಾಳ ಈಕೆ ಮಾತಾಡ್ಬೇಕಾದ್ರೆ? ಬಬ್ಬ ಬಬ್ಬ ಅಂತ ಏನಾದ್ರು ಅಂತಳ? ಇಲ್ಲಾಂದ್ರೆ ಕರೆಕ್ಟಾಗಿ ಮಾತಾಡ್ತಾಳ ಈಕೆ? ಈ ಟೆಸ್ಟ್ ಮಾಡ್ಲಿಕ್ಕೆ ಹಾಡು. ಚಿಟ್ಟಿಗೆ ಹೊಡೆದಿದ್ದು ಕಿವಿ ಕೇಳಿಸುತ್ತಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ. ಹಾಡು ಒಂದಿದ್ದು ಮಾತು ಸರಿಯಾಗಿ ಬರುತ್ತಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ. ಆಮೇಲೆ ಅಮ್ಮ ಎದ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಂದ್ಸರಿ ನಡಿ. ಏನಕ್ಕೋಸ್ಕರ ಈ ಫ್ಯಾಷನ್ ಶೋ? ಏನಕ್ಕೋಸ್ಕರ? ನಡಿಗೆ ಕರೆಕ್ಟ್ ಆಗಿದ್ಯಾ? ಕಾಲಲ್ಲಿ ಏನಾದ್ರು ಐಪಿದ್ಯಾ? ಕುಂಟುತ್ತಳ ಹುಡುಗಿ? ಇದನ್ನ ಚೆಕ್ ಮಾಡ್ಲಿಕ್ಕೆ ಹಿರಿಯರು ಮಾಡ್ತಿದ್ದಂತಹ ಚೆಕ್ ಲಿಸ್ಟ್ ಅಂತ ಇವೆಲ್ಲವೂ ಸಹ. ಕಿವಿ ಕೇಳಿಸ್ತಿದ್ಯಾ? ಮಾತು ಸರಿಯಾಗಿ ಬರ್ತಿದ್ಯಾ? ಕಾಲೇನಾದ್ರೂ ಕುಂಟಿದ್ಯಾ? ಇದನ್ನೆಲ್ಲ ಚೆಕ್ ಮಾಡ್ತಿದ್ರಂತೆ. ರೋಗಗಳೇನಾದ್ರೂ ಇದೆಯಾ? ಬೇರೆ ತರನೇ ಟೆಸ್ಟ್ ಮಾಡ್ತಿದ್ರಂತೆ. ಕೂದಲು ಉದ್ದವಾಗಿದ್ಯಾ, ತುಂಡವಾಗಿದ್ಯಾ ಹಿಂದೆ? ಇದನ್ನೆಲ್ಲ ಈಗ ನೀವು ಹೇಳಿ. ಆಮೇಲೆ ಇನ್ನೊಂದಷ್ಟನ್ನ ನೋಡ್ತೀವಲ್ವಾ, ಈಗಿನ ಜನರೇಷನ್ ಆದ್ರೆ ಬೇರೆ, ಅವರ ಲೆಕ್ಕಗಳೇ ಬೇರೆ. ಏನೇನು, ಎಷ್ಟು ತೊಲೆ ಬಂಗಾರ ಹಾಕ್ತೀರಾ, ಎಷ್ಟು kg ಬಂಗಾರ ಹಾಕ್ತೀರಾ, ಎಷ್ಟು ಗ್ರಾಮ್ ಬಂಗಾರ ಹಾಕ್ತೀರಾ, ಎಷ್ಟು ಸೈಟ್ಗಳನ್ನು ಕೊಡ್ತೀರಾ, ಎಷ್ಟು ಎಕರೆ ಹೊಲವನ್ನ ಕೊಡ್ತೀರಾ. ಸತ್ಯವೇದದಲ್ಲಿ ಒಬ್ಬರು ತನ್ನ ಕುಟುಂಬಕ್ಕೆ ಸೊಸೆಯನ್ನ ತರಬೇಕು ಅಂತ ಅನ್ಕೊಳ್ತಾರೆ. ಯಾರು? ಅಬ್ರಹಾಮ. ತನ್ನ ಕುಟುಂಬಕ್ಕೆ ಸತ್ಯವೇದದಲ್ಲಿ ಒಬ್ರು ಸೊಸೆಯನ್ನ ತರಬೇಕು ಅಂತ ಅನ್ಕೊಳ್ತಾರೆ. ಅನ್ಕೊಂಡಂತಹದ್ದು ಭಕ್ತನು. ಯಾರು ಇವರು? ಅಬ್ರಹಾಮನು. ಅವರ ಸೆಲೆಕ್ಷನ್ ಹೇಗಿತ್ತು ಗೊತ್ತಾ? ಆಸ್ತಿ, ಐಶ್ವರ್ಯ, ಎಷ್ಟು kg ಬಂಗಾರ ಕೊಡ್ತೀರಾ, ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಂದ್ರೆ ಇದಲ್ಲ. ಬ್ಯಾಕ್ ಗ್ರೌಂಡ್ ನಿಜವಾದ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಏನ್ ಗೊತ್ತಾ? ಏನು? ಅವ್ರ ಕೆಲಸದ ಇಷ್ಟಕ್ಕೂ ಪ್ರಧಾನ ಸೇವಕನಾಗಿರುವಂತಹ ಎಲಿಯಾಜರನಿಗೆ ಒಪ್ಪಿಸಿದ ನಂತರ ಬಾಧ್ಯತೆಯನ್ನ, ಸೊಸೆಯನ್ನ ತರುವಂತಹ ಬಾಧ್ಯತೆಯನ್ನು ಒಪ್ಪಿಸಿದ ನಂತರ ಸೇವಕನು ಆ ದೇಶಕ್ಕೆ ಹೋಗಿ ಏನ್ ಮಾಡ್ತಾರಂತೆ? ಹಿಂಗ್ ಸೆಲೆಕ್ಟ್ ಮಾಡ್ತಾರಂತೆ. ನೀರಿನ ಬುಗ್ಗೆ ಹತ್ರ ಹೋಗಿ ನೀರನ್ನ ಸೇದಿ ನನಗೂ ನನ್ನ ಒಂಟೆಗಳಿಗೂ ತಗೋ ಅಂತ ಹೇಳಿ ಯಾರು ಧಾರಾಳವಾಗಿ ಕೊಡ್ತಾರೋ ಅವರೇ ದೇವರು ಏರ್ಪಡಿಸಿರುವಂತಹ ಸೊಸೆ, ನನ್ನ ದಣಿಗೆ, ಅಬ್ರಹಾಮನಿಗೆ ಅಂತ ಅನ್ಕೊಳ್ತಾರೆ. ಈಗ ನೀವ್ ಹೇಳಿ, ಅಬ್ರಹಾಮನು ಬಡವನ ಶ್ರೀಮಂತನ ಅಬ್ರಹಾಮನು? ಶ್ರೀಮಂತನ? ಸಾಕಷ್ಟು ಜನ ಕೆಲಸದವರಿದ್ರ? ಸಾಕಷ್ಟು ಆಸ್ತಿ ಇತ್ತ ಅಬ್ರಹಾಮನ ಹತ್ರ? ಸೊಸೆ ಏನಾದ್ರೂ ಕೆಲಸ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಇರುತ್ತ ಅವ್ರ ಮನೆಯಲ್ಲಿ? ಇಸಾಕನ ಪತ್ನಿಯಾಗಿ ಬರುವಂತವಳು ಏನಾಗಿ ಕೆಲಸ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಇದೆಯಾ ಅವ್ರ ಮನೆಯಲ್ಲಿ? ಇರೋದಿಲ್ಲ. ಯಾಕೆ? ಸಾಕಷ್ಟು ಜನ ಕೆಲಸದವರಿದ್ದಾರೆ, ಎಲ್ಲದಕ್ಕೂ ಕೆಲಸದವರಿದ್ದಾರೆ. ಚಿಕ್ಕ ಕೆಲಸ ಮಾಡ್ಲಿಕ್ಕೂ ಸಹ ಸಾಕಷ್ಟು ಜನ ಕೆಲಸದವರಿದ್ದಾರೆ ಅಬ್ರಹಾಮನ ಮನೆಯಲ್ಲಿ. ಆದ್ರೂ ಸೊಸೆಯನ್ನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಮಾತ್ರ ಈ ಆಂಗಲ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ? ನೀವು ಸೊಸೆಯನ್ನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಬಂಗಾರವನ್ನ ನೋಡ್ಬೋದೇನೋ, ಮನುಷ್ಯರು ಬಂಗಾರವನ್ನ ನೋಡ್ಬೋದೇನೋ, ಹೊಲವನ್ನ ನೋಡ್ಬೋದೇನೋ. ಆದ್ರೆ ಒಂದು ಕಾಲದಲ್ಲಿ ಒಬ್ಬ ಭಕ್ತ ತನಗೆ ಸೊಸೆಯನ್ನ ತಂದ್ಕೋಬೇಕಾದ್ರೆ ಏನನ್ನ ನೋಡಿದ್ರು ಗೊತ್ತಾ? ಅವರ ಮನಸ್ಸನ್ನ ನೋಡ್ತಿದ್ದಾರೆ. ಎಂತ ಮನಸ್ಸಿದೆ ಈ ಹುಡುಗಿಗೆ, ಎಂತ ಮನಸ್ಸಿದೆ, ಹೌದಾ? ನಾನ್ ನೀರ್ ಕೇಳಿದಾಗ ತಗೋ ಅಂತ ಹೇಳಿ ಧಾರಾಳವಾಗಿ ಕೊಡುವಂತಹ ಮನಸ್ಸಿದ್ಯಾ? ನನ್ನ ಒಂಟೆಗಳು ಬಾಯಿ ಹರಿದಾಗ ಅವುಗಳಿಗೂ ತಗೋಪ ನೀನು ನೀರು, ಅವುಗಳಿಗೂ ಕುಡಿಸು ಅನ್ನುವಂತಹ ಧಾರಾಳವಾಗಿರುವಂತಹ ಒಳ್ಳೆ ಮನಸ್ಸಿದೆಯಾ? ಪ್ರೈಮ್ ಕ್ರೈಟೀರಿಯಾ ಏನು? ಅತ್ತೆಯಂದಿರೆ, ನಿಮ್ಮ ಸೊಸೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳುವುದಕ್ಕಿಂತ ಮುಂಚೆ ಪ್ರೈಮ್ ಕ್ರೈಟೀರಿಯಾ ಏನು? ಎಷ್ಟು kg ಬಂಗಾರ ಕೊಡ್ತಾರೆ ಅಂತನಾ? ಏನು ಪ್ರೈಮ್ ಕ್ರೈಟೀರಿಯಾ ಏನು? ಒಳ್ಳೆ ಮನಸ್ಸು. ಅದು ಪ್ರೈಮ್ ಕ್ರೈಟೀರಿಯಾ. ಟೆಸ್ಟ್ ನಂಬರ್ 1 ಅದು. ಒಳ್ಳೆ ಮನಸ್ಸು ಇದೆಯಾ? ಯಾಕೆಂದ್ರೆ ಅತ್ತೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಚಾಯ್ಸ್ ಸೊಸೆಗೆ ಇಲ್ಲ, ಆದ್ರೆ ಸೊಸೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಚಾಯ್ಸ್ ಯಾರಿಗಿದೆ? ಅತ್ತೆಗಿದೆ. ಸೆಲೆಕ್ಷನ್ ಇಂದ ಸರಿಯಾಗಿ ಬರ್ಬೇಕು, ಹೌದಾ? ಇನ್ನು ಸೊಸೆ ಬಾಧ್ಯತೆ ಇನ್ನೂ ಏನೇನು?
ಮುಗಿಸ್ಕೊಳ್ಳೋಣ, ಇನ್ನೊಂದು 10 minutes ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಉಳಿದ ಭಾಗವನ್ನ ನೆಕ್ಸ್ಟ್ ಭಾಗದಲ್ಲಿ ನೋಡೋಣ, ಉಳಿದ ವಿಚಾರಗಳನ್ನು. ಈಗ ಅತ್ತೆಯಂದಿರ ಬಾಧ್ಯತೆ ಏನು ಅಂತ ಹೇಳಿ ದೊಡ್ಡ ಲಿಸ್ಟ್ ಅನ್ನ ನೋಡಿದ್ವಲ್ವಾ? ಸೊಸೆಯಂದಿರಾಗಿ ಬಾಧ್ಯತೆ ಏನು, ನಿಮ್ಮ ಬಾಧ್ಯತೆ ಏನು? ಅತ್ತೆಯ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನೋಡಿದ್ವಲ್ವಾ? ಏನ್ ನೋಡಿದ್ವಿ? ಸೊಸೆಯನ್ನ ಹೇಗ್ ಪ್ರೀತಿ ಮಾಡಬೇಕು? ಮಗಳ ತರ ಪ್ರೀತಿ ಮಾಡಬೇಕು. ಈಗ ಸೊಸೆ ಬಾಧ್ಯತೆ ಏನು ಅಂತ ನೀವೇ ಹೇಳಿ. ಹೆಂಗ್ ನೋಡ್ಕೋಬೇಕು ಅತ್ತೆಯನ್ನ? ತಾಯಿಯ ತರ ನೋಡ್ಕೋಬೇಕು. ಸಿಂಪಲ್. ನೀವು ತಾಯಿಯ ತರ ನೋಡ್ಕೊಂಡ್ರೆ ಅವ್ರ ಮಗಳ ತರ ನೋಡ್ಕೊಳ್ತಾರೆ, ಅವ್ರ ಮಗಳ ತರ ನೋಡ್ಕೊಂಡ್ರೆ ನೀವು ತಾಯಿ ತರ ನೋಡ್ಕೊಳ್ತೀರಾ. ವೈಸ ವರ್ಷ. ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಬರುತ್ತೆ. ಆದ್ರೆ ಇಲ್ಲಿ ವಿಚಿತ್ರ ಏನು ಅಂದ್ರೆ, ಫಸ್ಟ್ ನಮ್ಮ ಅತ್ತೆ ನನ್ನನ್ನು ಮಗಳ ತರ ನೋಡ್ಕೊಂಡ್ಲಿ, ಆಮೇಲೆ ಆಕೆಯನ್ನ ತಾಯಿ ತರ ನೋಡ್ತೀನಂತ ಸೊಸೆ. ಆ ಕಡೆ ಅತ್ತೆ ಫಸ್ಟು ನನ್ನ ಸೊಸೆ ನನ್ನನ್ನು ತಾಯಿ ತರ ನೋಡ್ಕೊಳ್ಳಿ, ಆಮೇಲೆ ಆಕೆಯನ್ನ ನಾನು ಮಗಳ ತರ ನೋಡ್ಕೊಳ್ತೀನಿ ಅಂತ ಅತ್ತೆ. ಈ ಸಂಬಂಧ, ಅತ್ತೆ ಸೊಸೆಯ ಸಂಬಂಧ ತಾಯಿ ಮಗಳ ಸಂಬಂಧವಾಗಿ ಕನ್ವರ್ಟ್ ಆಗುವಂತಹದ್ದು ಯಾವಾಗ? ಹಂಗಂದ್ರೆ ಕನ್ವರ್ಟೇ ಆಗೋದಿಲ್ಲ. ಯಾಕೆಂದ್ರೆ ಅವರವ್ರ ಹಠ ಅವ್ರವ್ರಿಗಿದೆಯಲ್ವಾ? ಅವ್ರವ್ರ ಹಠ ಅವ್ರಿಗಿದೆಯಲ್ವಾ? ಅವ್ರು ಫಸ್ಟ್ ಅಂತ, ಇವ್ರು ಫಸ್ಟ್ ಅಂತ. ಫಸ್ಟ್ ಅಂದ್ರೆ ನೀವು ಮುಂದೆ ನೀವು ದೊಡ್ಡವರು ಅಂತ ಅಲ್ಲ ಪಾಯಿಂಟು. ನೀವು ಫಸ್ಟ್ ಸರಿ ಹೋಗಿ ಅಂತ ಇವರು, ನೀವು ಫಸ್ಟ್ ಸರಿ ಹೋಗಿ ಅಂತ ಅವರು. ಇದು ಯಾವಾಗ ನೆರವೇರುತ್ತೆ? ಇದು ಯಾವಾಗ ನೆರವೇರುತ್ತೆ? ಅವ್ರು ನೋಡ್ಕೊಂಡಿಲ್ಲ ಆದ್ರೂ ನಿಮ್ಮ ಬಾಧ್ಯತೆಯನ್ನು ನೀವು ಯಾವಾಗ ಶುರು ಮಾಡ್ತೀರೋ ಅವಾಗ ಆಟೋಮ್ಯಾಟಿಕ್ ಆಗಿ ಎಲ್ಲವೂ ಸಹ ತನ್ನ ಜಾಗದಲ್ಲಿ ತಾನು ಬಂದು ಬೀಳುತ್ತೆ. ಆದ್ರೆ ಅದಾಗದೇ ಇದ್ರೆ, ಹೌದಲ್ವಾ? ಯೋಚನೆ ಮಾಡಿ ನೋಡಿ ಒಂದ್ಸಾರಿ. ಇದೇ ಫೈಟ್ ಅಲ್ವಾ? ಅವ್ರು ಸರಿ ಹೋಗ್ಲಿ ಅಂತ ಇವ್ರು ಸರಿ ಹೋಗ್ಲಿ ಅಂತ ಅವರು. ಸರಿ ಆಗುವಂತಹದ್ದು ಯಾರು? ಕೊನೆಗೆ ಸರಿ ಆಗುವಂತಹದ್ದು ಯಾರು? ಆ ಸಂಬಂಧ ಕೊನೆವರೆಗೂ ಹಂಗೆ ಉಳಿದೋಗತ್ತೆ. ಅತ್ತೆ ಹುಷಾರಿಲ್ದಂಗಾಗತ್ತೆ, ವಯಸ್ಸಾಗತ್ತೆ, ಆಮೇಲೆ ಹೋಗ್ತಾರೆ, ಅವ್ರು ಹೋಗ್ತಾರೆ, ನಿಮ್ಮ ಅತ್ತೆ ಹೋಗ್ತಾರೆ. ನೀವು ಸಂಭ್ರಮಿಸ್ಬೋದು, ನಮ್ಮ ಅತ್ತೆ ಹೊರಟೋದ್ರು ಅಂತ ಹೇಳಿ ನೀವು ಪಟಾಕಿ ಹೊಡಿಬೋದು. ಹೋಗಿ, ನಿಮಗೂ ವಯಸ್ಸಾಗತ್ತೆ, ನೀವು ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ತೀರಾ. ಆಮೇಲೆ ಯಾರು ಬರ್ತಾರೆ ನಿಮ್ಮ ಮನೆಗೆ? ಸೊಸೆ. ಏನ್ ಮಾಡ್ತಾರೆ ನಿಮಗೆ? ನೀವೇನ್ ಮಾಡಿದ್ರು ನಿಮ್ಮ ಅತ್ತೆಗೆ, ಅದನ್ನೇ ನಿಮ್ಮ ಸೊಸೆ ನಿಮಗೂ ಮಾಡ್ತಾರೆ. ಹೌದಲ್ವಾ? ಮತ್ತೆ ಅದು ಹಂಗೆ ನೆರವೇರುತ್ತೆ. ಆ ಬಂಧನು ಯಾವತ್ತೂ ಸರಿ ಹೋಗೋದಿಲ್ಲ. ಮತ್ತೆ ಆ ಸೊಸೆಗೆ ಮತ್ತೆ ಸೊಸೆ ಬರ್ತಾರೆ, ಆ ಸೊಸೆ ಅತ್ತೆ ಆಗ್ತಾರೆ, ಅವ್ರಿಗೆ ಮತ್ತೆ ಸೊಸೆ ಬರ್ತಾರೆ. ಅವ್ರ ಮನೇಲೂ ಇದೇ ಪ್ರಾಬ್ಲಮ್ಗಳು ಹೇಗೆ ಒಂದಾದ ನಂತರ ಒಂದು ಬರ್ತಾ ಇದೆ ನೋಡ್ತೀರ ಒಂದ್ಸಾರಿ. ಏನಕ್ಕೋಸ್ಕರ ಬರ್ತಿದೆ ಹೇಳಿ? ಯಾರೂ ಸಹ ನನ್ನ ಕುಟುಂಬವನ್ನ ನಾನು ಮಾರ್ಪಡಿಸ್ಕೊಳ್ತೀನಿ ಅಂತ ಯಾರು ಎದ್ದೇಳ್ತಿಲ್ಲ ಈ ಮಧ್ಯದಲ್ಲಿ. ಅತ್ತೆ ಸೊಸೆ ಜನರೇಷನ್ ಆದ ನಂತರ ಜನರೇಷನ್, ಈ ಲೈನ್ ಏನು ಹೋಗ್ತಿದೆ, ಯಾರೂ ಸಹ ಒಬ್ರು ನಿಂತು ನನ್ನ ಕುಟುಂಬವನ್ನು ನಾನು ಮಾರ್ಪಡಿಸ್ಕೊತೀನಿ, ನಮ್ಮ ಅತ್ತೆ ನನ್ನನ್ನು ಮಗಳ ತರ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ನಮ್ಮ ಅತ್ತೆಯನ್ನ ತಾಯಿ ತರ ನೋಡ್ತೀನಿ ಅಂತ ಸೊಸೆ ಅಂತಿಲ್ಲ. ಹೌದೇ? ಇನ್ನು ಮತ್ತೆ ಅತ್ತೆ ಆಗಿರುವಂತವ್ರು ಸೊಸೆ ಆ ಥರ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಮಗಳ ಥರನೇ ನೋಡ್ತೀನಿ ಅಂತ ಅತ್ತೆ ಅಂತಿಲ್ಲ. ಹೌದಾ? ಅದು ಹೋಗಿ ಹಿಂಗಾಗೋಗಿದೆ. ಏನರ್ಥ ಆಯ್ತು ಈ ಸಂದೇಶದಿಂದ? ನಮಗೆ ಏನರ್ಥ ಆಯ್ತು? ಅತ್ತೆ ಸೊಸೆ ಅನ್ನುವಂತಹ ಈ ಬಂಧದ ಮಧ್ಯ ಏನೇನಿರ್ಬೇಕು ಅಂತ ಅರ್ಥ ಆಯ್ತು. ಪ್ರೀತಿ ಆತ್ಮೀಯತೆಗಳು ಯಾವಾಗ ಮಾತ್ರ ಇರುತ್ತೆ? ತಾಯಿ ಮಗಳ ಸಂಬಂಧ ಇದ್ದಾಗ ಮಾತ್ರ. ನೀವು ಸೊಸೆಯನ್ನ ನಿಮ್ಮದ್ದು ಅಂತ ಅನ್ಕೊಂಡಾಗ ಮಾತ್ರ. ನಿಮ್ಮ ಮಗನನ್ನ ನಮ್ಮ ಹುಡುಗ ಅಂತ ಅನ್ಕೋತೀರ, ಸೊಸೆಯನ್ನ ಮಾತ್ರ ಏನಕ್ಕೋಸ್ಕರ ಅನ್ಕೊಳ್ಳೋದಿಲ್ಲ. ನಿಮ್ಮ ಮಗಳನ್ನ ನಮ್ಮ ಹುಡುಗಿ ಅಂತ ಅನ್ಕೊಳ್ತೀರ, ನಮ್ಮ ಮಗಳು ಅಂತ ಅನ್ಕೊಳ್ತೀರ, ಸೊಸೆಯನ್ನ ಏನಕ್ಕೋಸ್ಕರ ಅನ್ಕೊಳ್ಳೋದಿಲ್ಲ. ರೆಸ್ಟ್ ಬೇಕು ಅಂತ ಕೋರ್ಕೊಳ್ತೀರ ನಿಮ್ಮ ಮಗಳಾದ್ರೆ, ಸೊಸೆಗೆ ಮಾತ್ರ ಬೇಕು ಅಂತ ಅನ್ಸೋದಿಲ್ವಾ? ಹೌದಾ? ಒಂದ್ಸರಿ ಯೋಚನೆ ಮಾಡೋಣ ಇದ್ರ ಬಗ್ಗೆ ಎಲ್ಲ. ನವೋಮಿಯ ಇತಿಹಾಸವನ್ನು ನೋಡಿದ್ವಲ್ಲ, 3 ಮಾತನ್ನ ಓದ್ತೇವೆ. ಮೊದಲನೇದಾಗಿ, ಎಷ್ಟು ಪ್ರೀತಿ ಮಾಡಿದ್ರೆ ಅತ್ತೆ ನಾನು ನಿನ್ ಬಿಟ್ಟು ಹೋಗೋದಿಲ್ಲ ಅಂತಾರೆ ಸೊಸೆ ಅಂದೇರು. ನಿನ್ನ ತಾಯಿ ಮನೆಗೆ ನೀನು ಹೋಗಮ್ಮ ಅಂದ್ರು ಇಲ್ಲ, ನಾನು ಹೋಗೋದಿಲ್ಲ ಅಂತಿದ್ದಾರೆ. ಈಗ ಹೋಗು ಅನ್ನುವಂತಹದ್ದು ಬೇಡ, ಅವರೇ ಹೋಗ್ತಿರ್ತಾರೆ ಹೇಳ್ದೆ ಮಾಡದೆ ಅಲ್ವಾ? ಎಷ್ಟು ಪ್ರೀತಿ ಮಾಡಿರ್ಬೇಕು. ಅಷ್ಟು ಪ್ರೀತಿಯನ್ನು ತೋರಿಸ್ಲಿಕ್ಕಾಗತ್ತಾ ಅತ್ತೆಯಾಗಿ ನಿಮಗೆ? ಒಂದ್ ವೇಳೆ ನೀವು ತೋರಿಸ್ಲಿಕ್ಕಾದ್ರೆ, ನಿಮ್ಮ ಕೈಯಲ್ಲಿ ತೋರಿಸ್ಲಿಕ್ಕಾಗತ್ತೆ, ನಿಮ್ಮ ಸೊಸೆಯಂದಿರು ನಿಮ್ಮನ್ನು ನೋಡಿ ಏನ್ ಹೇಳ್ತಾರೆ ಗೊತ್ತಾ? ಅಮ್ಮ, ನಾನು ನನ್ನ ತವ್ರ ಮನೆಗೆ ಹೋಗೋದಿಲ್ಲ, ಇಲ್ಲೇ ಇದ್ಬಿಡ್ತೇನೆ, ನನಗೆ ನಿನ್ನನ್ನು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ಬೇಕಾ ನಮ್ಗೆ ಆತರ ಒಳ್ಳೆ ಕುಟುಂಬಗಳು, ಸುಂದರವಾಗಿರುವಂತ ಕುಟುಂಬಗಳು ಬೇಕಾ? ಬೇಕಾದ್ರೆ ಏನ್ ಮಾಡ್ಬೇಕು? ಬೇಕಾದ್ರೆ ಈಗ ತಾನೇ ನಾವು ಓದಂತಹ ಮಾತುಗಳನ್ನ ನೆರವೇರಿಸಬೇಕು. ಹೇಳಿ, ನಿಮ್ಮ ಸೊಸೆಯಂದಿರಿಗೆ ಹೇಳಿ ದೇವರ ಬಗ್ಗೆ.
ಒಂದ್ ವೇಳೆ ಸೊಸೆಗೆ ದೇವ್ರ ಬಗ್ಗೆ ಗೊತ್ತಿದ್ದು ಅತ್ತೆಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಅತ್ತೆಗೆ ಹೇಳಿ, ತಪ್ಪೇನಿಲ್ಲ. ಬರೀ ಅತ್ತೆ ಮಾತ್ರ ಸೊಸೆಗೆ ಹೇಳ್ಬೇಕು ಅನ್ನುವಂತಹ ರೂಲ್ ಇಲ್ಲ. ಸೊಸೆಯಾಗಿ ನಿಮಗೆ ಗೊತ್ತಿರುವಂತಹ ಮಾತುಗಳನ್ನ ನೀವು ಹೇಳ್ಬೋದು. ಆದ್ರೆ ಹೇಳುವಂತಹ ರೀತಿ ಬದಲಾಗ್ಬೋದು ನೀವು ಅತ್ತೆಗೆ ಹೇಳ್ಬೇಕಾದ್ರೆ. ಆದ್ರೆ ಹೇಳಿ. ಹೌದಾ? ಮಾಡ್ತೀವ ಇದನ್ನೆಲ್ಲ? ನಮ್ಮ ಜೀವನಗಳಲ್ಲಿ ಈಗ ನಾವು ಆಲೋಚನೆ ಮಾಡಿರುವಂತಹ ಮಾತುಗಳನ್ನೆಲ್ಲ ಅಳವಡಿಸ್ಕೊಳ್ತೀವ ಅಥವಾ ಸುಮ್ಮನೆ ಕೇಳಿದ್ದಕ್ಕೆ ಮಾತ್ರನಾ? ನನ್ನೇ ಪತಿ, ಪತ್ನಿ ಹಾಗೂ ಮಕ್ಕಳು, ಅದರ ಪರಿಚಯವನ್ನ ಮಾಡ್ಕೊಂಡಿದ್ದೀವಿ. ಇವತ್ತು ಅದೇ ಕುಟುಂಬ ವ್ಯವಸ್ಥೆಯ ಮೇಲೆ ಅಪವಾದಿಯ ಕಣ್ಣು ಅನ್ನುವಂತಹ ಭಾಗದಲ್ಲಿ, ಎರಡನೇ ಭಾಗದಲ್ಲಿ ಸೊಸೆ ಅತ್ತೆ ಅಥವಾ ಅತ್ತೆ ಸೊಸೆ ಅನ್ನುವಂತಹ ಉಪಭಾಗವನ್ನ ನೋಡಿದ್ದೇವೆ. ಯಾವಾಗ ಬಿರುಕು ಬಿಡುತ್ತೋ, ಈ ಬಂಧದಲ್ಲಿ ಯಾವಾಗ ಬಿರುಕು ಏರ್ಪಡುತ್ತೋ ಅವಾಗ ಈಸಿಯಾಗಿ ಹೋಗುತ್ತೆ. ಯಾರಿಗೆ? ಅಪವಾದಿಗೆ ಒಳಗಡೆ ಬರ್ಲಿಕ್ಕೆ, ಕುಟುಂಬದ ಒಳಗಡೆ ಬರ್ಲಿಕ್ಕೆ. ದ್ವೇಷ ಅನ್ನುವಂತಹದ್ದು ಅತ್ತೆ ಸೊಸೆ ಮಧ್ಯೆ ಒಂದು ಸರಿ ಏರ್ಪಟ್ರೆ ವರ್ಷಗಳಾದ್ರೂ ಹೋಗೋದಿಲ್ಲ ಗೊತ್ತಾ? ವರ್ಷಗಳಾದ್ರೂ ಹೋಗೋದಿಲ್ಲ ಗೊತ್ತಾ? ಒಂದು ಸರಿ ಏರ್ಪಟ್ಟಾಗ ಅವಾಗ ಬರುತ್ತೆ ಸೊಸೆಯ ಮನಸ್ಸಿನಲ್ಲಿ, ಈ ಅಮ್ಮ ಏನ್ ಹಿಂಗೆ, ನನ್ ಬೇರೆ ಮನೆ ಮಾಡ್ಕೊಬೇಕು, ನನ್ನ ಕುಟುಂಬ ಸೆಪರೇಟ್ ಆಗಿ, ನನ್ನ ಗಂಡ ನನ್ನ ಮಗ ಸೆಪರೇಟ್ ಆಗಿ ಇನ್ನೊಂದು ಕುಟುಂಬದಲ್ಲಿ ಹೊರಗಡೆ ಹೋಗಿ ಬೇರೆ ಮನೆಯಲ್ಲಿರ್ಬೇಕು ಅನ್ನುವಂಥ ಆಲೋಚನೆ ಯಾವಾಗ ಬರುತ್ತೆ? ಯಾವಾಗ ಬರುತ್ತೆ? ಒಂದು ಸರಿ ಬಿರುಕು ಅನ್ನುವಂತಹದ್ದು ಏರ್ಪಟ್ಟಾಗ. ನಿಮ್ಮ ಕೈಯಲ್ಲಿದೆ ನಿಮ್ಮ ಮನೆಯನ್ನ ಕಾಪಾಡಿಕೊಳ್ಳುವಂತಹದ್ದು. ನಿಮ್ಮ ಮನೆಯನ್ನ ಒಂದು ಕುಟುಂಬವಾಗಿ, ಸುಂದರವಾಗಿರುವಂತಹ ಕುಟುಂಬವಾಗಿ, ದೇವರು ಕೋರ್ಕೊಂಡಿರುವಂತಹ ಕುಟುಂಬವಾಗಿ ಏರ್ಪಡಿಸಿಕೊಳ್ಳುವಂತಹದ್ದು ನಿಮ್ಮ ಕೈಯಲ್ಲಿದೆ. ಯೂಸ್ ಮಾಡ್ಕೊಳ್ತೀವ? ಓಕೆ. ಮಿಕ್ಕಿರುವಂತಹ ಎಲ್ಲ ವಿಚಾರಗಳನ್ನು ಮೂರನೇ ಭಾಗದಲ್ಲಿ ನೋಡೋಣ. ಮಧ್ಯಾಹ್ನ ಅಥವಾ ನಾಳೆ ಮಾತಾಡುವಂತಹ ಮೂರನೇ ಭಾಗದಲ್ಲಿ ನೋಡೋಣ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋದು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಕುಟುಂಬ ವ್ಯವಸ್ಥೆಯ ಮೇಲೆ ಅಪವಾದಿಯ ಕಣ್ಣು ಅನ್ನುವಂತಹ ಈ ಸಂದೇಶದಲ್ಲಿ ತಂದೆ ಎರಡನೇ ಭಾಗವನ್ನು ಮಾತಾಡಿ ಮುಗಿಸಿದೀವಿ ತಂದೆ. ಯಾವ ಶಾಲೆಯಲ್ಲೂ ಯಾವ ಕಾಲೇಜಲ್ಲೂ ಹೇಳ್ಕೊಡ್ತಾ ಇರುವಂತ ಸತ್ಯಗಳು, ವಿಚಾರಗಳನ್ನೆಲ್ಲ ನೀವು ಸತ್ಯವೇದದಲ್ಲಿ ನಮಗೋಸ್ಕರ ಹೇಳ್ಕೊಟ್ಟಿದ್ದೀರಾ ಅಪ್ಪ. ನಮ್ಮ ಕುಟುಂಬದ ಒಳಿತಿಗಾಗಿ, ನಮ್ಮ ಫ್ಯಾಮಿಲಿಯ ಇಂಪ್ರೂವ್ಮೆಂಟ್ಗೋಸ್ಕರ ಪ್ರತಿಯೊಬ್ಬೊಬ್ಬರೂ ಸಹ ಈ ಮಾತುಗಳನ್ನು ತಮ್ಮ ಕುಟುಂಬಗಳಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಪ್ರತಿ ಕುಟುಂಬವು ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದ್ದೇವೆ. ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬಲವನ್ನು, ಶಕ್ತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟು ನಡೆಸಿ. ಪ್ರತಿ ಕುಟುಂಬವೂ ಸಹ ಪರಲೋಕದ ಕುಟುಂಬಕ್ಕೆ ಛಾಯೆಯಾಗಿ, ರಿಫ್ಲೆಕ್ಷನ್ ಆಗಿ ಭೂಮಿಯ ಮೇಲೆ ಜೀವನ ಮಾಡುವಂತೆ, ಒಂದು ಮಾದರಿಯಾಗಿ ಭೂಮಿಯ ಮೇಲೆ ಜೀವನ ಮಾಡುವಂತೆ ಕೃಪೆ ಕೊಡಿ. ನಮ್ಮ ಕ್ರೈಸ್ತರ ಕುಟುಂಬಗಳನ್ನು ನೋಡಿದಂತಹ ಪ್ರತಿಯೊಬ್ಬೊಬ್ಬರೂ ಸಹ ಇದನ್ನು ಸ್ಫೂರ್ತಿಯಾಗಿಟ್ಟಿಕೊಂಡು ತಮ್ಮ ಕುಟುಂಬಗಳನ್ನು ಮಾರ್ಪಡಿಸ್ಕೋಬೇಕು. ಆ ಹಂತಕ್ಕೆ ನಮ್ಮ ಕುಟುಂಬಗಳನ್ನು ಅಭಿವೃದ್ಧಿ ಮಾಡಿ, ಅಂದರೆ ಸಂಬಂಧಗಳನ್ನು ಗಟ್ಟಿಯಾಗಿಸಿಕೊಂಡು ನಿಮ್ಮಲ್ಲಿ ಒಟ್ಟಾಗಿ ನಿಮ್ಮನ್ನು ಆರಾಧಿಸುವಂತಹ, ನಿಮ್ಮ ಸಂಘಕ್ಕೆ, ನಿಮ್ಮ ಸಭೆಗೆ ಬರುವಂತಹ ಪ್ರತಿಯೊಂದು ಅವಕಾಶಗಳನ್ನು ನಮ್ಮ ಕೊಟ್ಟು ನಡೆಸಿ. ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ, ಮನೆಗಳಲ್ಲೂ ತಾವು ಕೇಳಿರುವಂತಹ ಮಾತುಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಅವಕಾಶಗಳನ್ನು, ಏರ್ಪಾಟುಗಳನ್ನು ಮಾಡಿಕೊಡಿ. ಈ ಕಾರ್ಯಕ್ರಮ ನಿಮ್ಮ ವಾಕ್ಯದೊಂದಿಗೆ ಪ್ರಾರಂಭ ಆಗದೆ ತಂದೆ, ರಾತ್ರಿಯವರೆಗೂ ಪೂರ್ತಿ ನಿಮ್ಮ ಕ್ರಮದಲ್ಲಿ ನಡಿಬೇಕಾಗಿರುವಂತಹ ಪ್ರತಿ ಸಕಲ ವಿಧವಾಗಿರುವಂತಹ ಕಾರ್ಯಕ್ರಮವೂ ಸಹ ನೀವು ಅನ್ಕೊಂಡಿರುವಂತಹ ಕ್ರಮದ ಪ್ರಕಾರ, ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ಮೂಡಿ ಬರುವಂತೆ ಕೃಪೆ ಕೊಡಿ. ಹಾಗೆ ಕನ್ವೀನರ್ಸ್ ಇಮ್ಮಾನುವೇಲ್ ಅಣ್ಣ ಆಗಿರ್ಬೋದು, ಹಾಗೆ ಅವರಿಗೆ ಸಹಾಯ ಮಾಡಿದಂಥ ಕುಟುಂಬ ಆಗಿರ್ಬೋದು, ಅಂಜಿ ಅಣ್ಣ ಆಗಿರ್ಬೋದು, ಅವ್ರು ಪಡ್ತಿರುವಂಥ ಕಷ್ಟ, ಅವ್ರಿಗಿರುವಂಥ ಅವಶ್ಯಕತೆಗಳು, ಕಾರ್ಯಕ್ರಮದ ನಿಮಿತ್ತ ಇರುವಂತಹ ಪ್ರತಿಯೊಂದೊಂದು ಬೇಕಾಗಿರುವಂತಹ ವಸ್ತು, ಬೇಕಾಗಿರುವಂತಹ ವಿಚಾರ ಎಲ್ಲವನ್ನು ನೀವು ಸಕಾಲದಲ್ಲಿ ಪೂರೈಸ್ತೀರಾ ಅನ್ನುವಂತಹದನ್ನು ನಾವು ನಂಬುತ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಅಂತ್ಯಾಶೀರ್ವಾದವನ್ನು ರಾಮೋಣ್ಣನವರು ಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ಲರೂ ತಲೆಬಾಗಿಸ್ರಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಆಮೆನ್. ಧನ್ಯವಾದಗಳು.